ವಿಷಯಗಳು ಸುಖ ಕೊಡ್ತಾವ ಅನ್ನೋ ತಪ್ಪು ತಿಳುವಳಿಕೆಯಿಂದ ವಿಷಯಗಳನ್ನು ಬೇಡ್ತಾನೆ. ಆದ್ರೆ ವಿಷಯದಲ್ಲಿ ಜರ ಸುಖ ಇದ್ದಿದ್ರೆ ವಿಷಯ ಬೇಸರ ಆಗಬಾರ್ದಾಗಿತ್ತು. ಬೇಸರ ಆಕ್ಕವಿಲ್ಲೋ, ಯಾವುದೇ ಇರಲಿ, 5 ವಿಷಯಗಳು ಎಲ್ಲ ಬೇಸರ ಆಕ್ಕವಿಲ್ಲ. ಬೇಸರ ಆಗ್ಲಿದ್ದ ವಿಷಯಗಳು ಅದಾವನ ಅವರ ಬೇಸರ ಕಡಿಕ್ ನಿದ್ದಿ ಹೊಕ್ಕಿ. ಎದ್ರ ಸಂಬಂಧಪ್ಪ ಇದು? ನಿದ್ದಿಗೆ ಹೋಗೋದು ಎದ್ರ ಸಂಬಂಧ? ಬೇಸರಕ್ಕೆ ಕಳ್ಕೊಳಕ್ ಆಗುದಿಲ್ಲ. ಅದ ವಿಷಯ ವ್ಯವಹಾರದಾಗ ಕಳ್ಕೊಂಡ್ಬಿಡ್ಬೇಕು. ಆ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ವ್ಯವಹಾರದಾಗ ಬ್ಯಾಡಪ್ಪ ಮರ ಸಾಕಿದಂತ. ಸಾಕು ಯಾಕೆ ಅನಿಸೋದು? ಸಾಕು ಅನಿಸ್ಬೇಕು, ಅನಿಸ್ಬಾರ್ದು. ಸಾಕೆನಿಸದೆ ಸವೆಯದೆ ಬೇರೊಂದನು ಬೇಕೆನಿಸದೆ ಕಡೆಗಳು ತನ್ನ ಜೋಕೆ ಗುಂದದೆ ಅಂತ ಯಾಕೆ ಹೇಳ್ಯಾರ? ವಿಷಯ ವಸ್ತುಗಳು ಸಾಕು ಅನಿಸ್ತಾವ, ಅದಿಲ್ಲ ಸೌಂದ್ ಹೊಕ್ಕಾವ, ಕೆಟ್ಟ ಹೊಕ್ಕಾವಿಲ್ಲ ಅವು. ಮತ್ತು ಅದು ಬೇಕನ್ನಿಸ್ತತಿ ಅಂದ್ರೆ ತೃಪ್ತಿ ಆಗಿಲ್ಲ ಅಂತ. ಮತ್ತೆ ಯಾಕೆ ಬಿಡ್ತೀಯ ಅದನ್ನ? ಅದ್ರಾಗ ಸುಖ ಸಿಕ್ಬಿಟ್ಟಿದ್ರೆ ಚುಟ್ಟ ಸೇದಿದ್ರೆ ನಾನು ತೃಪ್ತಿ ಆಕೈತೆ ಅಂದ್ರೆ ಚುಟ್ಟ ಸೇದ್ ಮತ್ತೆ ಚುಟ್ಟ ಹಾಕಿ ಮತ್ತೊಂದು ಚುಟ್ಟ ಹಾಕಿ ಬಿಡ್ತೀವಿ. ಯಾಕ್ರಿ ಮತ್ತೆ ಯಾಕೆ ಬಿಡ್ತೀಯ ಅದನ್ನ? ಇನ್ನರ್ ತತಾರ್ಪ ಮತ್ತೆ ತಂಬಾಕ ಎಲೆ ಅಡಿಕೆ ಮತ್ತಂತಿ, ಹೌದಿಲ್ಲ? ಅದನ್ನ ತಿನ್ನೋದ್ರಿಂದ ನೋಡೋದ್ರಿಂದ ಹಚ್ಚಪ್ಪ ಅದನ್ನ ಮತ್ತಿನ್ನಂತ. ಟಿವಿ ಯಾಕ್ರಿ, ಮೊಬೈಲ್, ಗಾಯನ ರೆಕಾರ್ಡ್ ಮತ್ತು ಹೊಳ್ಯಾಡಿ ಕೇಳ್ಬೇಕಂತ ಅಂದ್ರೆ ತೃಪ್ತಿನ ಆಗಿಲ್ಲಂತ. ಬೇಸರಕ್ಕಾಗಿಲ್ಲ. ವಿಚಾರ ಮಾಡ್ಬೇಕು ನಾವು ಇದನ್ನ. ವಿಚಾರ ಮಾಡಲಿಲ್ಲ ಅಂದ್ರೆ ಹಿಂಗ ಹೋಗೋದನ. ಇದ್ರ ಬೆನ್ನು ಹತ್ತಿರ ಸಮಾಧಾನ ಶಾಂತಿ ಸಿಕ್ಕೈತನ ಯಾರಿಗಾರ? ಹಂಗೆ ಹೊಂಟು ಬಿಟ್ಟೇವು. ಒಬ್ಬರು ನೋಡೊಬ್ಬರು ವಿಚಾರ ಮಾಡಲಿ. ಎಲ್ಲಿ ತನಕ ವಿವೇಕ ನಮ್ಮಲ್ಲಿ ಜಾಗೃತ ಆಗೋದಿಲ್ಲ ಅಲ್ಲಿ ತನಕ ಇದ್ರ ಬೆನ್ನು ಹತ್ತೋದು ಬಿಡೋದಿಲ್ಲ. ಬೇಕಾದಂಗೆ ಹೇಳ್ತೇವಿ ಕೇಳ್ತೇವಿ ಮತ್ತೆ ಮಬ್ಬಿಗೆ ಬೀಳ್ತೇವೆ. ಯಾಕೆ ಹೆಂಗೆ ಆಕೈತೆ ಅಂದ್ರೆ ಅದ್ರ ಹೊಳ್ಳೆ ಅದು ವಿಚಾರ ಅಭ್ಯಾಸ ಇಲ್ಲ ನಮ್ಗೆ. ಹೊಳ್ಳಿ ತಿರುಗಿ ಅದನ್ನ ಮಾಡೋದಿಲ್ಲ ನಾವು. ಮತ್ತು ಏನು ಮಾಡ್ತೇವೆ? ಮೊದಲಿನ ಚಾಳಿನ ಬರೀ ಅದ ಅಭ್ಯಾಸ ಐತಿ. ಅದಕ್ಕೆ ಅದು ಗಟ್ಟಿ ಆಗಿಬಿಟ್ಟೈತಿ. ಅವುಗಳು ನೆನಪು ಮಾಡೋದ್ರಿಂದ ಅವುಗಳಲ್ಲಿ ಸುಖ ಬುದ್ಧಿ ಉಂಟಾಕೈತಿ. ಮತ್ತು ಅದನ್ನು ಹೊಂದಬೇಕು. ಅದಕ್ಕೆ ಅಡ್ಡಿ ಆದ ಕೂಡಲೇ ಸಿಟ್ಟು, ಇವೆಲ್ಲ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಥೆ ಸೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸಮೋಹಾತ್ ಮತಿ ವಿಭ್ರಮಃ ಮತಿಭ್ರವಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಬರೀ ಅದ ನೆನಪನಾಗ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಅದ ಅಭ್ಯಾಸ. ಮತ್ತೊಂದು ಏನು ಇಲ್ಲ. ಬ್ಯಾನಿ ಮೂಳಗ ಅಂಬರ್ ಹಳ್ಮಣ್ಣಂತ, ಹೌದಿಲ್ಲ? ಬಾಯಿ ಸಾಯ್ದಾಗೈತಿ, ಇಸ ಆಗೈತಿ, ಸಾರ ಅಂಬ್ರಾವ್ ಮಾಡ್ಕೊಂಡು ನಮಗೆ ಎಲ್ಲ ಭೋಗದ ನೆನಪ, ಹೌದಲ್ಲ? ಹೋಗ್ಯಾವ ನಾವು. ಎಲ್ಲ ಭೋಗಗಳ ರೋಗದಲ್ಲಿನ, ಹೌದಿಲ್ಲ? ಕೊನೆಗ ಅಂತ ಅಂತಾರೆ ಭೋಗೇ ರೋಗ. ರೋಗಕ್ಕೆ ಯಾಕೆ ತುತ್ತಾಗ್ತೀನಿ ಅಂದ್ರೆ ಭೋಗದ ಆಶೆ. ಎಲ್ಲಿ ತನಕ ಇದು ಭೋಗ ಮಾಡ್ಬೇಕನ್ನೋ ಆಶೆ ಐತಿ ಅಲ್ಲಿ ತನಕ ರೋಗ ಬಿಟ್ಟದ್ದಲ್ಲ. ನಿರೋಗಿ ಆಗ್ಬೇಕನ್ನೋ ಹೋಗಿದ್ರೆ ಭೋಗ ವಾಸನೆಗಳನ್ನು ನಾಶ ಮಾಡಬೇಕು. ಹೃದಯದ ಭೋಗಿ ತೊರೆಯದೆ ವದ ವಿಷಮಾದಿ ಸಾಧನವಾರು ನೆರೆಯದೆ ಸದುಗತಿ ಆಶೆಯೊಳುರಿಯದೆ ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ. ಕೈಕಾಲು ಕಟ್ಕೊಂಡು ಬಿದ್ದು ಸೇವಾ ಮಾಡಿದಾಗ ತೀತಿದಂತಿದ್ರು ಅಜ್ಜ. ಹಂಗೆ ಹೇಳಿ ತಿಳಿದಿಲ್ಲದ ಇದ್ದಲ್ಲೇ ಹೇಳಕ್ಕೆ ಹೋದ್ರೆ ಯಾಕ್ರಿ ಎಲ್ಲಿ ತಿಳಿಬೇಕದ? ಇದ್ದಲ್ಲಿ ಹೇಳಾಗದ್ದು ಹೆಚ್ಚಿನವ್ರಪ್ಪ ನೀವು ಅಂತಿದ್ರು ಅಜ್ಜ. ಅವತಾರಿ ಪುರುಷರನ್ನವರು ಇದ್ದಲ್ಲಿ ಹೋಗಿ ಸೇವಾ ಮಾಡಿ ಅದನ್ನು ಕಲ್ತರು. ಆ ಬ್ರಹ್ಮವಿದ್ಯೆಯನ್ನು ಹೊಂದಿದ್ರು ಅವರು. ಅವ್ರಿಗಿಂತ ಹೆಚ್ಚಿನವ್ರು ಇದ್ದಲ್ಲಿ ಬಂದು ಹೇಳಾಕತ್ತೈತಿ ನೋಡಿ ನಿಮಗೆ. ಅದಕ್ಕೆ ಅಲ್ಲಿ ಹೋಗಿ ಎಲ್ಲಿರ್ತಾರೆ ಅಲ್ಲಿ ಹೋಗಿ. ಯಾಕ್ರಿ ಉತ್ಕಟ ಇಚ್ಛಾ ಇದ್ರೆ ಬರ್ತೈತೆ ಅದು. ಎಲ್ಲಿ ಇರ್ತಾರಪ್ಪ ಹುಡುಕೊಂತ ಹಂಗೆ ದೇವ್ ಬಂದಾಗ ಅದು ಹೊಕ್ಕಿಯಲ್ಲ.
ಯಾಕ್ರಿ ಎಲ್ಲಿದಾರ ಮರ ಹೇಳ್ದಂತ ಎಲ್ಲಿ ಸಿಗ್ತಾರ ಅವರು ಅಂತ ಘೋರ ಭವಮಾಲಿಗಳಿಗೆ ಯಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿಯೇ. ಬ್ಯಾನ್ ಬಂದ ಚಲೋ ಡಾಕ್ಟರ್ ನೋಡ್ತಿಲ್ಲ, ಎಲ್ಲಿರ್ತಾರೋ ಮರ ಎಷ್ಟೊತ್ತಿಗೆ ಅವ್ರು ಪಾಳೆ ಹಚ್ಬೇಕು ಹೆಂಗ ಪಾಳೆ ಹಚ್ಚಿ ಕಾದ್ರ ಕುಂಡಿರ್ತಿಲ್ಲ ಪಾಳೆ ಬರೋ ಮಟ. ಹಂಗೆ ಉತ್ಕಟ ಇಚ್ಛಾ ಬೇಕು ಇದಕ್ಕೆ. ಉತ್ಕಟ ಇಚ್ಛಾ ಇಲ್ಲ ಏನು ಮಾಡ್ರು ಕೆಲಸ ಆಗೋಲ್ಲ. ಯಾಕೆ ಮಡವಳಿಗೆ ಮೈಯಾಗ ಆರಾಮಿಲ್ಲನ? ಹಾಂ ಹಾಂ ಏನು ಮುಸುಕ್ ಹಾಕೊಂಡು ಕುಂತಿಯಲ್ಲ? ಹಾಂ ಬಾಣ್ತಾರಂಗ. ಹಾಂ ಹಂಗೆ ಉತ್ಕಟ ಇಚ್ಛಾ ಇರಲಿಲ್ಲ ಏನು ಮಾಡಿದ್ರು ಕೆಲಸ ಆಗೋಲ್ಲ ನೋಡ್ರಿ. ನಮಗೆ ಇಚ್ಛಾ ಎದ್ರದೈತಿ? ವಿಷಯದ ಇಚ್ಛಾ ಆಯ್ತು, ನಿವ್ವಳ ಸುಖದ ಇಚ್ಛಾ ಆಯ್ತು. ಸುಖೇಚ್ಛಾ ಭೂಮಿಕಾ ನಮಗೆ ಇನ್ನೂ ಉದಯ ಆಗಿಲ್ಲ. ಮೊದಲನೇ ಭೂಮಿಕಾನ ನಮಗೆ ಉದಯ ಆಗಿಲ್ಲ, ನಿವ್ವಳ ಸುಖದ ಇಚ್ಛಾ. ಅದಕ್ಕೆ ಮೋಕ್ಷ ಅಂತಾರೆ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಮಾಡ್ಕೋಬೇಕನ್ನೋ ಇಚ್ಛಾ ಎಂದೆಂದೂ ಬೇಡಪ್ಪ ಇದು ನಮಗನ್ನೋದು ಆಗಿಲ್ಲ ನಮಗೆ. ವಿಷಯ ಸಂಬಂಧ ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀನಿ, ಪಾಪ ಕೃತಿಗಳೆಲ್ಲ ಜರುಗೋದು ಅದರ ಸಂಬಂಧನ ಹೋದಿಲ್ಲ. ಮೊದಲ ಆನಂದವನ್ನು ನಿನ್ನೊಳಗೆ ಕಂಡಿವೋ ಏನು ಯಾವ್ದಾರ ವಿಷಯದಾಗ ಕಂಡಿವೋ? ಪುಸ್ತಕದಾಗ ಅದು ಹುಡುಕಿರಿ ಸಿಗ್ತೈತೇನ ಅದು? ಭಾಳಷ್ಟು ಪುಸ್ತಕ ಓದಿರೋದು ಸಿಗ್ತೈತೇನ ಅದು? ಶಬ್ದ ಜ್ಞಾನ ಆಕೈತಿ. ಯಾಕ್ರಿ? ಬೌದ್ಧಿಕ ಜ್ಞಾನ ಬಹಳಷ್ಟು ಮಾತಾಡಕ್ಕೆ ಬಂತಿ, ಮಾತಿನ ಜ್ಞಾನ ಆತಿ, ಹೌದಿಲ್ಲ? ಅನುಭವ ಜ್ಞಾನ ಮಾಡ್ಕೊಳಕ್ ಬಂತ ನಿನಗೆ? ತ್ಯಾಗ ಮಾಡಿದಾಗ ಬರ್ತೈತಿ ಅದು ಅನುಭವ. ಹೃದಯಗತವಾದಂತಹ ಭೋಗ ಲಾಲಸೆಗಳೇನದ ಅವನ್ನೆಲ್ಲ ಕೈ ಬಿಟ್ಟಾಗ ಇದು ನಿಜವಾದ ಸ್ವರೂಪದ ಆನಂದದ ಅನುಭೂತಿ ಆಕೈತಿ ನಮಗೆ. ಹಂಗೆ ನನಗೂ ಎಲ್ಲ ನಾನು ಹೇಳಕ್ ಕಲ್ತೀನಿ. ಭಾಳ ಮಂದಿ ಅದಾರ ಜಗತ್ತಿನ ತುಂಬ ಹೇಳಕ್ ಕಲ್ತವ್ರು. ಯಾಕ್ರಿ? ಹೇಳಾಕ ಬರೆಯಾಕ ಭಾಳ ಮಂದಿ ಅದಾರ. ಅದ್ರ ಬಗ್ಗೆ ಹೇಳೋದು ಶಬ್ದ ಹೇಳ್ತೀವಿ, ಹೌದಿಲ್ಲ? ಶಬ್ದ ಬರಿತೀವಿ ನಾವು. ಆನಂದವನ್ನು ಬ್ರಹ್ಮವನ್ನು ಏನಾರ ಬರಿತೀನಿ ನೀನು, ಅದು ಬರಿಲಿಕ್ಕೆ ಹೇಳಲಿಕ್ಕೆ ಬರುವಂಥದ್ದಲ್ಲ, ಅನುಭವದ ವಿಷಯ. ನಿದ್ರೆಯನ್ನು ಅನುಭವಿಸ್ತೀವೇನು ಮಾತಾಡ್ತೀವಿ ಅದ್ರ ಬಗ್ಗೆ. ನಿದ್ದೆ ಬಗ್ಗೆ ಎಷ್ಟು ಮಾತಾಡಿದ್ರು ನಿದ್ದೆ ಆಕೈತೇನ ಅದು? ಹಂಗೆ ನಮ್ಮದು ಇದೈತಿ, ಶಾಸ್ತ್ರ ಹೇಳೋದು ಕೇಳೋದು ಎಲ್ಲ ಮಾಡ್ತೈತಿ. ಅದನ್ನು ಅನುಭವಿಸಕ್ಕೆ ಅಭ್ಯಾಸ ಬೇಕು. ಅದಕ್ಕೆ ಏನು ಬಿಟ್ಟಿರೋ ಅಭ್ಯಾಸ ಏನು? ವಿಚಾರ ವಿವೇಕ ಉದಯಾಗಿ ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತದ, ಯಾವುದು ನಾನು, ಯಾವುದು ನಾನಲ್ಲ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದನ್ನೆಲ್ಲ ಕೈ ಬಿಟ್ಟು ಇರುವ ಅಭ್ಯಾಸ. ಇದೇ ಅಭ್ಯಾಸ ರೂಢಿ ಬೇಕು ನಮಗೆ. ಬಿಟ್ಟಿರೋ ರೂಢಿ ಆದಾಗ ಅದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ಮಾಹಿತಿ ಮಾಡ್ಕೊಂಡ್ರಿ ಏನಾತಿ? ಸಾಧನ ಇಲ್ಲ, ಬರೀ ಮಾಹಿತಿ ಆತ. ಅಭ್ಯಾಸ ಕೂಡಿ ಅದನ್ನು ಅನುಭವ ತಗೊಂಡಾಗ ಲಾಭ ಆಕೈತಿ. ಬರೀ ಈಶಾಡೋ ಸುದ್ದಿ ಮಾತಾಡಿದ್ರೆ, ಬರೆದ್ರೆ, ನೀರಾಗ ಹೋಗಿದ್ರೆ ಮುಳುಗ್ತೀವಿ, ಹೌದಿಲ್ಲ? ಅದನ್ನು ಬೇಕಲ್ಲ ಅದು. ಅವಾಗೇನು ಹೇಳಕ್ಕೆ ಬರೋದ್ರೆ ಈಶಾಡ್ತಾನವ. ಯಾಕ್ರಿ? ಈಶಾಡಕ್ಕೆ ಬಲ್ಲವ, ಈಸು ಬಲ್ಲವ. ಹಂಗೆ ಅನುಭವಿಗಳೇ ಇದು ಗೊತ್ತಿರ್ತೈತೆ. ಹೇಳ್ತಾ ಹೆಂಗೆ ಇಲ್ಲಿ ಈಸಬೇಕು, ಎದ್ದು ಜಯಿಸಬೇಕು, ಯಾವುದು ಆಶೆ ಇಲ್ಲದಂಗೆ ಹೆಂಗೆ ಈಸಬೇಕು ನಾವು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಅನುಭವಿಗಳಿಗೆ ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ. ಹಂಗೆ ಅವರಿಗೆ ಈ ಜಗತ್ತಿನಾಗ ಹೆಂಗೆ ಇರಬೇಕು ನಾವು ಅನ್ನೋದು ಅವ್ರಿಗೆ ಹಿಡಿದು ಗೊತ್ತಿರ್ತೈತಿ. ಎಲ್ಲರಂಗೆ ಅವರು ಇರ್ತಾರೆ, ಆದರೆ ಅವ್ರ ಗತ್ತ ಬೇರೆ ಇರ್ತೈತಿ ಒಳಗೆ.
ನೀ ಹೇಳ್ತಿ ಕೇಳ್ತಿ ಮತ್ತೆ ಬೆಸಿಗೆ ಬೀಳ್ತಿ. ಬೆಸಿಗೆ ಬೀಳಿದ್ದಾವ ಯಾವ್ದನ್ರಿ. ಅದಕ್ಕೆ ಅನುಭವ ಜ್ಞಾನ ಶ್ರೇಷ್ಠ ಅಂತ. ಮಾತಿನ ಜ್ಞಾನ, ಆ ಪುಸ್ತಕದ ಜ್ಞಾನ ಭಾಳ ಮಂದಿ ಅದಾರ ಮಾಡಿದವರು, ಹೇಳೋರು ಕೇಳೋರು ಭಾಳ ಮಂದಿ ಅದಾರ. ಅದಕ್ಕೆ ಅನುಭವ ಬೇಕಿದಕ್ಕಂತ. ಅನುಭವ ಮಾಡ್ಬೇಕಾದ್ರೆ ನಾವು ಸಾಧನದೊಳಗೆ ತುಳಬೇಕಾಗಿ ನಿರಂತರ ಅಭ್ಯಾಸ ಬೇಕಿದಕ್ಕೆ. ಮೊದಲು ಪುಸ್ತಕ ನೋಡಿ ಆನಂದ ಕಂಡೀನಿ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತಿ, ಇನ್ನು ಪುಸ್ತಕದಾಗ ಐತಿ. ಆನಂದ ಹೊಂದಲಿಕ್ಕೆ ಹೊರಗಿನ ವಸ್ತುಗಳು ಯಾವ ಅವಶ್ಯಕತೆ ಬೇಕಾಗಿಲ್ಲ. ಏನನ್ನೂ ಅವಲಂಬಿಸೋಂಗಿಲ್ಲ ನೋಡು ತೋರಿಕೆ ಒಳಗಿಂದ. ಮೂರು ಅವಸ್ಥೆಗಳನ್ನು ಮೀರಿ ಎನಿಸಲಿಕ್ಕೆ ಬಾರದಂತಹದ್ದನ್ನು ತೂರಿ ಪದ. ಇದನ್ನು ಸಾಧಿಸೋದನ್ನು ಮಾನವನ ಕೆಲಸದ. ತೂರಿ ಪದ ತನ್ನ ನಿಜವಾದ ಇರುವನ್ನು ತೋರಿಸಿ ಅದು ಇಲ್ಲದಂಗೆ ಆಗಿ ಹೋಗ್ಬಿಡ್ತೈತೆ, ಅಡಿಗೆ ಹೋಗ್ಬಿಡ್ತೈತೆ. ಕನ್ನಡಿದ್ದಂಗೆ ಅದು. ನೀ ಯಾರಿದ್ದೀಯ ಅನ್ನೋದು ನಿನಗೆ ಸ್ಪಷ್ಟವಾಗಿ ಅನುಭವಕ್ಕೆ ತಂದುಕೊಟ್ಟು ಅತ್ಯರ್ಥವನ್ನೇ ತೋರಿ ಕೆಡುವುದು. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು. ಅತ್ಯರ್ಥವನ್ನು ಯಥಾರ್ಥವಾಗಿ ನೀನು ಯಾರಿದ್ದೀ ಪಾನಿ ಅನ್ನೋದನ್ನು ಅನುಭವಕ್ಕೆ ತಂದುಕೊಟ್ಟು ಅದು ಇಲ್ಲದಂಗೆ ಆಗುತ್ತೆ. ಅದಕ್ಕೆ ಕರೆ ಐತೆ ಅಂತ, ಸತ್ಯ ಅಂತ ನಂಬು ಮೈತ್ರ ಅಂತ ಯಾಜ್ಞವಲ್ಕ್ಯರು ಮೈತ್ರಾದೇವಿ ಹೇಳಿದ ಮಾತು. ಸತ್ಯವಿದೆಂದು ನಂಬಲೆ ಮೈತ್ರಿ, ಇದು ಸತ್ಯಾನುಶಾಸನಬಹುದಾಗಿ ತೃಪ್ತಿ ಸಮ್ಮತವಾದಂತಹ ಅನುಭವ, ಅಭಿಪ್ರಾಯ. ಗುರುಗಳು ಅನುಭವಿಸಿದ್ದ ಸ್ಥಿತಿ ಅದು. ಸತ್ಯ ಅಂತ ನಂಬು. ಆ ಸ್ಥೂರ್ಯಾವಸ್ಥೆ ಅಥವಾ ನಿಜದ ಎಚ್ಚರಿಕೆ ಆದಾಗ ಇದು ಅಜ್ಞಾನ ಅಧ್ಯಾಸ ಎಲ್ಲ ಹೋಗಿಬಿಡ್ತೈತಿ. ಅವಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಅದಕ್ಕೆ ನಾವು ಆ ಸ್ಥೂರ್ಯಾವಸ್ಥೆ ಸಮಾಧಿ ಹೊಂದುವಂಥ ಪ್ರಯತ್ನವನ್ನು ಮಾಡಬೇಕಾಗೈತಿ. ಬರೀ ಮಾಹಿತಿ ಆಯ್ತು, ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸದಾಗ ತೊಡಗಬೇಕಿಲ್ಲ. ಅಭ್ಯಾಸ ಇಲ್ಲದ ಅನುಭವ ಇಲ್ಲ. ಅನುಭವ ಇಲ್ಲೇ ನಮಗೆ ಅದನ್ನು ಆ ರೂಢಿ ಒಳಗೆ ಇರಕ್ಕೆ ಬರೋದಿಲ್ಲ. ಅಭ್ಯಾಸಿ ಅನುಭವಿ ಆರೂಢ ಅಂತ ಅದಕ್ಕೆ ಅಂದ. ಆ ರೂಢಿ ಒಳಗೆ ಯಾವಾಗಲೂ ಆನಂದದ ಭಾವವೇ ಇರ್ತಾನೆ. ಇದನ್ನೆಲ್ಲ ಕೈ ಬಿಡ್ತಾನೆ. ಇದನ್ನ ಹೊರಗಿನ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡ್ತಾನೆ. ನಮಗೆ ರೂಢಿ ಏನಾಗೈತಿ, ಇಂದ್ರಿಯಗಳಿಗೆ ಹೆಣಿಕೆ ಹಾಕೋ ರೂಢಿನೇ ಆಗ್ಬಿಟ್ಟೈತಿ. ಇದರ ಅಭ್ಯಾಸದಿಂದ ಇದರ ರೂಢಿ ಆಗೈತಿ. ಒಳಗೆ ಆಂತರಿಕವಾಗಿ ಇದರ ಒಳಗೆ ಅಭ್ಯಾಸ ಮಾಡಾಕೈತಿ ಅಂದ್ರೆ ಸ್ವರೂಪದ ಅಭ್ಯಾಸ ಮಾಡಿ 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 ಅದು ಒಳಗೆ ಆ ರೂಢಿ ಆಕೈತಿ. ರೂಢಿ ತಪ್ಪಿಬಿಟ್ಟೈತಿ ನಮ್ದು. ಈ ರೂಢಿ ಆಗಿಬಿಟ್ಟೈತಿ. ಎಲ್ಲಿ ಬಿಟ್ಟರು ಮತ್ತು ಸಟ್ನ ಅದಕ್ಕೆ ಎಳ್ಕೊಂಡು ಹೋಗ್ತೈತಿ. ದನ ಅಂತವ ರೂಢಿ ಎಳ್ಕೊಂಡು ಹೋಗ್ತಾವ. ಇದು ಅಡ್ಡ ದಾರಿ ಬಂತಂದ್ರೆ ಆ ರೂಢಿ ಇದ್ದ ದಾರಿಗೆ ಹೋದವು ಅಂದ್ರೆ ಚಕಡಿ ಪಕಡಿ ಎಲ್ಲ ಎಳ್ಕೊಂಡು ಹೋಗ್ತಾವಂಗ. ಹಂಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾವು. ಮನಸ್ಸು ಅದು ರೂಢಿ ಆಗಿಬಿಟ್ಟೈತಿ. ಇದ್ರಾಗ ಹೆಣಿಕೆ ಹಾಕಿ 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 ರೂಢಿಗತ ಅಭ್ಯಾಸ. ಅಭ್ಯಾಸ ಬಲ ಅದ್ರಾಗ ರೂಢಿ ಆಗಿಬಿಟ್ಟು ಎಳ್ಕೊಂಡು ಹೋಗ್ತೈತೆ. ಹಂಗೆ ಇದ್ರ ರೂಢಿ ಆಗ್ಬೇಕಲ್ಲ. ನನ್ನೊಳಗೆ ಐತೆ ಅನ್ನೋದು ನೋಡ್ಕೊಳ್ಳೋದು. ಇದನ್ನು ಹೊರಗಿಂದೆಲ್ಲ ಕೈ ಬಿಟ್ಟು ಒಳಗೆ ನೋಡ್ಕೊಳ್ಳೋ ರೂಢಿ ಮಾಡ್ಕೋಬೇಕು. ಅಂತರಂಗದಲ್ಲಿ ಐತಿ, ಇದು ಬಹಿರಂಗದಲ್ಲಿ ಇಲ್ಲ. ಹೊರಗಿದ್ರೆ ಇಂದ್ರಿಯಗಳೇ ಬೇಕಾಕವು, ಒಳಗೈತೆ ಅದು. ಅಂದರೆ ಇಂದ್ರಿಯಗಳ ವ್ಯಾಪಾರ ನಡೀದಿಲ್ಲ ಅಲ್ಲಿ. ಅಂತರ್ಮುಖ ವೃತ್ತಿ ಒಳಗೆ ಇದು ಅನುಭವ ಬರ್ತೈತಿ. ಇವೆಲ್ಲ ಬಹಿರ್ಮುಖ ವೃತ್ತಿ ಉಳ್ಳದಾವ ಇಂದ್ರಿಯಗಳೆಲ್ಲ. 5 ಇಂದ್ರಿಯಗಳು ಅವನನ್ನು ಅಸಮರ್ಥ ಅದಾವ. ಒಳಗಿದ್ದದನ್ನು ತಿಳ್ಕೊಳಕ್ಕೆ ಅವು ಸಾಧ್ಯ ಇಲ್ಲ. ಅದಕ್ಕೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಬೇಕು. ಆಕೈತೆ ನಮಗೆ. ಒಮ್ಮಿಗಿಲೆ ಮಾಡೋದು ಕಠಿಣ ಐತಿ. ಭಾರಿ ಸ್ಪೀಡ್ ಐತಿ. ಈಗ ಇನ್ನೂ ಏನೇನು ಮಾಡಬೇಕು, ಹಣಿಕೆ ಹಾಕ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ವಾಸನೆಗಳದಾವ ಹೌದಿಲ್ಲ. ಅದ್ರ ಸಂಬಂಧನ ಏನೆಲ್ಲ ದುಡಿದು ಹಗಲಿ ರಾತ್ರಿ ನೀನು ಇಂದ್ರಿಯಗಳು ಮಜಾ ಮಾಡಬೇಕು, ಸುಖ ನೋಡ್ಬೇಕಿದ್ರಾಗ. ಹಗಲೆಲ್ಲ ಬರೋದನಪ್ಪ ಇದು. ಈಗ ನೋಡ್ಕೋದೆಲ್ಲ ಹೌದಲ್ಲ. ನೋಡ್ಕೊಂಡ್ರೆ ಇಂದ್ರಿಯಗಳ ಮೂಲಕ ನೋಡ್ಕೊಂಡು ಅನುಲಿನ ಅನ್ನೋದು ನೀನು ಮತ್ತೆ ಅದರಿಂದ ಹಿಂದಕ್ಕೆ ಸರ್ಕೋಬೇಕು ಅನ್ನೋದು. ಎಲ್ಲಿಯೋ ಒಬ್ಬ ಹೊಳಿತೈತಿ, ಆ ಪುಣ್ಯಾತ್ಮ ಹೊಳಿತೈತಿ ಅನ್ನೋದು.
ಮೆಲ್ಲ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆ ನಾರೆಯುತ್ತ ಒಳ್ಳೆಯ ಮಟ್ಟ ಹಿತವಾದದ್ದು ಯಾವುದು, ಸುಖರೂಪವಾದಂತಹ ಮಾರ್ಗ ಯಾವುದದ, ಅದರಿಂದ ವಿಮುಖ ಆಗುವುದು ಒಂದ ವಿಷಯದಿಂದ ವಿಮುಖ ಆಗಬೇಕಾಯ್ತು. ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ ಹಿಂತಿರುಗಿ, ಇದರಿಂದ ವಿಮುಖ ಆಗ ಅಂದಾಗ ನಿನಗಿದು ದಾರಿ ಸಿಗ್ತೈತಿ, ಸುಖದ ದಾರಿ. ಏನು ಅದರಿಂದ ವಿಮುಖ ಆಗದ ಹೊರತು ನೀವು ಏನು ಮಾಡಿದ್ರು ಕೆಲಸ ಹೋಗುದು. ಏನು ಪ್ರಾಪಂಚಿಕ ಸುಖದಲ್ಲಿ ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು ಅಂದರು. ಏನು ವೈರಾಗ್ಯವನ್ನು ಹೊಂದಬೇಕಾಗತ್ತೆ. ಅಂದಾಗ ಅದು ಹೊಳ್ಳೆ ಅದ್ರಾಗ ಹೋಗಬಾರ್ದು. ಮತ್ತು ಆ ದಾರಿ ಆಕೈತೆ ನಮಗೆ ಹೇಳುವಾಗ ಅಟ್ಟ ಒಳ್ಳೆ ಏನಪ್ಪ ಅದ್ರಾಗ ಮುನಿಗ್ಯಾನ ಅನ್ನೋದಂಗೆ ಹೇಳ್ತೇವೆ, ಕೇಳ್ತೇವೆ. ಬಿಡು ಬಿಡು ಪುರುಷೋತ್ತಲೇ ಮೊದಲಿನ ಚಾಳಿ ಹೋಗುವುದಿಲ್ಲ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅದು ಚಾಳಿ ರೂಢಿ ಚಾಳಿ ಮೊದಲಿನ ಕಲ್ಲು ಚಾಳಿ ಕಲ್ಲು ಹಾಕಿದ್ರು ಹೋಗುದಿಲ್ಲಂತ. ಮತ್ತು ಇದು ಏನಪ್ಪ ಇದು ಇಷ್ಟೆಲ್ಲ ಹೇಳಿ ಕೇಳಿ ಮತ್ತು ಇದಕ್ಕೆ ಬಂತೇವೆ. ಮತ್ತು ಅಣಿಕೆ ಆಕತೈತಿ. ನಮ್ಮ ಅವಲೋಕನ ಮಾಡ್ಬೇಕು, ನಮ್ಮ ಮನಸ್ಸು ಎತ್ತು ಹೋಗೈತಿ ಅದನ್ನು ಅಬ್ಸರ್ವ್ ಮಾಡ್ಕೊತ ಕುಂತಾಗ ಗೊತ್ತಾಗ್ಬೇಕು ಮನಸ್ಸು ಒಳಗೆ ಏನು ಯಾಕಡೆ ಇಳಿಸ್ತೈತಿ ನೋಡಿದ್ದು, ವಿಷಯದ ಕಡೆ ಇಳಿಸ್ತೈತಿ ಏನು, ಅದರಿಂದ ವಿಮುಖ ಆಗ್ಬೇಕಂತೈತಿ. ಒಳ್ಳೆ ಒಳ್ಳೆ ಅದ್ರ ಕಡೆನೂ ಐತೈತಿ ಅಂದ್ರೆ ಅದು ದುರ್ದಶನ, ಅದೊಂದು ಪಾಪನ. ನಾ ಅದನ್ನು ಹೊಂದಬೇಕು, ಇದನ್ನು ಹೊಂದಬೇಕು, ಬರೇ ಇದ ಹೆಸನ ಐತಿ. ಇಲ್ಲಿ ಹೇಳುವಾಗ ಬರೇ ಏನು ಬರೇ ಸುದ್ದುಳ. ಯಾಕ್ರಿ ಮಾತು ಇವನ್ನ ಕೇಳಿದ್ರೆ ಎಲ್ಲ ಬಿಟ್ಟಪ್ಪ, ಹೊರಗೆಲ್ಲ ಡೋಂಗಿ. ಅದನ್ನು ಬಿಡ, ಅದನ್ನು ಡೋಂಗಿ ಒಳಗೆ ಅಂತರಂಗದಲ್ಲಿ ನಿಜವಾಗಿ ಇದರ ಅಭ್ಯಾಸ ನಡಿಬೇಕು ನೋಡ್ರಿ. ಅಂದ್ರೆ ಇದ್ರ ಲಾಭ ತಗೊಳಕ್ ಬರ್ತೈತಿ. ಡೋಂಗಿ ಮಾಡಿದ್ರೆ ಕೆಲಸ ಆಗ್ಬೋದು. ಅಂತರಂಗದಲ್ಲಿ ಇದನ್ನ ನಿಜವಾದ ಇರುವಿನ ಸ್ವಚ್ಛ ಇರ್ಬೇಕು ಮನಸ್ಸು. ಏನು ಅಂದಾಗಿದ ಅನುಭವ ಬರ್ತೈತಿ. ಒಳಗೆ ಏನಾರ ತುಂಬ್ಕೊಂಡು ಇಟ್ಕೊಂಡು ಏನಾರು ಹೊಂದಬೇಕು ಅನ್ನೋದಿದ್ರೆ ಇದನ್ನು ಎಂದೂ ಸಾಧ್ಯ ಆಗೋದಿಲ್ಲ. ಏನು ಮರಿ ಇದನ್ನು ಜಗತ್ತಿನ ಯಾವುದೇ ವಿಷಯ ವಸ್ತುಗಳು ನಮಗೆ ಸುಖ ಕೊಡ್ತಾವೆ ಅನ್ನೋ ತಪ್ಪು ತಿಳುವಳಿಕೆನ ತೆಗೆದುಹಾಕಿ, ನಾವು ತೆಗೆದುಹಾಕಿದ ಅಂದ್ರೆ ಅವುಗಳನ್ನು ಹೊಂದಬೇಕು ಅನ್ನೋ ಇಚ್ಛಾ ಹೋಗಿಬಿಡ್ತೈತಿ. ಅವುಗಳ ಪ್ರಾಪ್ತಿಗಾಗಿ ನಾವು ಪ್ರಯತ್ನ ಮಾಡೋದು ಬಿಡ್ತಾನೆ. ಒಳಗದ ಐತಿ, ಮ್ಯಾಗಿದನ್ನು ಇಟ್ಕೊಂಡು ಕುಂದ್ರೆ ಎಂದೂ ಆಗೋದಿಲ್ಲ. ಭಾಳ ಹೀನ ಸ್ಥಿತಿ ಬರ್ತದೆ. ಹೇಳ್ತೈತಿ ಉನ್ನತ ವಿಚಾರಗಳನ್ನು ಹೇಳೋದು ಕೇಳೋದು ಸಾಕಷ್ಟು ಆಕೈತಿ. ಹದ್ದಿನ ಉದಾಹರಣೆ ಕೊಡ್ತಾರಲ್ಲ, ಇದಕ್ಕೆ ಗೃದ್ರ ದೃಷ್ಟಿ ಅಂತಾರೆ. ಬೇಕಾದಷ್ಟು ಎತ್ತರದಾಗ ಹಾರಾಡ್ತೈತಿ ಅಂದ್ರು ಅದ್ರ ದೃಷ್ಟಿ ಎಲ್ಲಿರ್ತೈತಿ, ಕೊಳಕು ಮಾಂಸದ ಕಡೆಗಿನ ಇರ್ತೈತಿ ಅಂತ. ಹಂಗೆ ನಮ್ಮ ದೃಷ್ಟಿ ಅದು ಅಗದಿ ಹೀನ ಮತ್ತು ನೀಚ ದೃಷ್ಟಿ ಅಂತಂದ್ರೆ ಹೋಗಿರೋದಿಲ್ಲ. ಬೇಕಾದಂಗೆ ನಿಷ್ಣಾತ ಅದನಪ್ಪ. ನಿಷ್ಣಾತೋ ಅಪೀಚೆ ವೇದಾಂತೆ ಸಾಧುತ್ವಂ ನಯತಿ ದುರ್ಜನ ಅಂತ. ದುಷ್ಟ ಸ್ವಭಾವ ಉಳ್ಳವಂಗ ಬೇಕಾದಂಗೆ ವೇದಾಂತದ ಇದನ್ನು ಹೇಳ್ತಿರ್ತಾನೆ, ಅದು ಹೋಗಿರೋದಿಲ್ಲ. ಮತ್ತು ಆ ದೃಷ್ಟಿ ಅಲ್ಲೇ ಇರ್ತೈತೆ. ಅದು ಏನು ಎಷ್ಟು ಹೇಳಿದ್ರು ಕೇಳಿದ್ರು ಅದ್ರಾಗ ಸುಖ ಬುದ್ಧಿ ಸತ್ಯತ ಬುದ್ಧಿ ಹೋಗಿರೋದಿಲ್ಲ. ಹಾಗಂತೇಳಿ ಎಲ್ಲಿಯೋ ಬರಿಗಿದೆ. ಏನು ಧೀರರ ಕೆಲಸ ಅದು. ವಿಷಯದ ವ್ಯಾಮೋಹವನ್ನು ಹೊಡೆದಾಕಿ ತನ್ನಲ್ಲಿ ಅಂತರಾತ್ಮ ಇರುವನ್ನ ಅನುಭವ ಮಾಡ್ಕೋಬೇಕು ನಾವು. ಏನು ಅದಕ್ಕೆ ಧೀರ ಕಶ್ಚಿತ್ ಧೀರ ಅಂತ ಅದಕ್ಕೆ ಅಂದರು. ಜಗತ್ ಖರೆ ಅನ್ನೋದನ್ನ ಎಚ್ಚರ, ಜಗತ್ತು ಸುಳ್ಳು ಅನ್ನೋದ ಕನಸು. ಜಗತ್ತು ಸುಳ್ಳು ಅಂತೂ ಇಲ್ಲ, ಖರೆ ಅಂತೂ ಇಲ್ಲ, ಎರಡೂ ತೋರದ ಇರುವೆ ಸುಷುಪ್ತಿ. ಇವು ಮೂರೂ ಹೊರಗಿನ ತೋರಿಕೆವು. ಏನು ಇವು ಮೂರು ಹೊರಗಿನ ತೋರಿಕೆ. ಇವೆಲ್ಲ ನಿನ್ನ ನಿಜವಾದ ಇರುವಿನಲ್ಲಿ ಇಲ್ಲ. ಏನು ತೂರಿ ಪದಕ್ಕೂ ಹೋದಾಗ ಮೂರು ಅವಸ್ಥೆಗಳು ದೃಶ್ಯಕ್ಕವು.
ಏನು ಜಡ ದೃಶ್ಯ ಅಜಡ ದೃಶ್ಯ ಜಡ ದೃಶ್ಯಗಳು ಇವೆಲ್ಲ ಏನು ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗೈತಿ. ಏನು ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ಅಂತ ಅದಕ್ಕೆ ಅಂತಾರೆ. ವಶ್ಯಮಿದೆಂದೇನೆ ಲಕ್ಷಿಸಿ ಕೊಟ್ಟು, ವಶ್ಯಮ ಯಾವಾಗಲೂ ಇದ್ದದ್ದು, ಅದು ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ, ಯಾವಾಗಲೂ ಇದ್ದದ್ದಂತ. ಏನು ಸಂಧ್ಯಾ ಸೂತ್ರ ಹಚ್ಚಂದ್ರೆ ಅನುಭವ ಶುರುವಾಕೈತೆ ನೋಡ್ರಿ. ಆ ಸಂಧ್ಯಾ ಸೂತ್ರದಲ್ಲಿ ನಿದ್ದಿಲ್ಲ, ಕನಸಿಲ್ಲ, ಎಚ್ಚರಿಲ್ಲ, ಏನೊಂದೂ ತೋರದ ಅಜ್ಞಾನವಲ್ಲದ ಇದ ಸಂಧ್ಯಾ ಸ್ಥಿತಿ ಅಂತ. ಎಚ್ಚರ ಕನಸು ಇರಬಾರ್ದು, ನಿದ್ದೆ ಹತ್ತಬಾರ್ದು. ಸಂಧ್ಯಾ ವಂದನೆ ಅಂತ ಅದಕ್ಕಂತ. ನಾವು ಹೊರಗೆ ಏನಾದ್ರು ಸಂಧ್ಯಾ ವಂದನೆ ಅಂದ್ರೆ ಸೂರ್ಯ ಮುನ್ಗು ಟೈಮ್ನಾಗ ಮಾಡೋದಂತ. ಸಂಧ್ಯಾ ವಂದನೆ ಮಾಡ್ಬೇಕಂತ ಬ್ರಾಹ್ಮಣರು ಮಾಡ್ತಾರೆ ಅದನ್ನು. ಸಂಧ್ಯಾ ವಂದನೆ, ಸಂಧ್ಯಾ ಕಾಲ ಬಂದೈತಪ್ಪ, ಇದು ಮುಳುಗು ಕಾಲ, ಅವಾಗ ಇದನ್ನು ಮಾಡ್ಕೊತ ಕುಂದಿರ್ತಾರೆ ಅವರು. ಸಂಧ್ಯಾ ವಂದನೆ ಅಂತ ಅಲ್ಲ, ಅದು ನಿಜವಾದ ಅರ್ಥ. ಎರಡು ಕಲ್ಪನೆಗಳ ಮಧ್ಯೆ ಅನುಭವಕ್ಕೆ ಬರುವಂತಹ ಸ್ಥಿತಿ ಅದು ಸಂಧ್ಯಾ ಅಂದ್ರೆ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ, ಆ ಮಧ್ಯಂತರ ಸ್ಥಿತಿ ಒಳಗೆ. ಎಚ್ಚರಿಕೆ ಕಲ್ಪನಾನೂ ಇಲ್ಲ, ಕನಸಿನ ಕಲ್ಪನಾನೂ ಇಲ್ಲ, ನಿದ್ದೆನೂ ಇಲ್ಲ, ಮೂರು ಸಂಬಂಧ ಎಲ್ಲ ತಪ್ಪಿ ಹೋಗೈತೆ. ಏನು ನಿರಂತರ ಅಭ್ಯಾಸ ಮಾಡಾವಾಗ ಹೊಳಿತೈತಿ ನೋಡಿದ್ದು. ಇವಾಗರ ಯಾಕ್ರಿ ಮಂದಿ ಕಡೆಯಿಂದ ನಾನು ಅದರಾಗದೇನಪ್ಪ ಅನಿಸ್ಬೋದು. ಜಗತ್ತಿನ ವಾಸನ, ಲೋಕವಾಸನ ಇಟ್ಕೊಂಡು ಅವ್ಗೆ ಹತ್ತುವುದೂ ಇಲ್ಲ. ಭಾಳ ಚಲೋ ಅದಲ್ಪ ಹೊಗಳಿಸ್ಬೋದು ಆ ವಾಸನ. ಮತ್ತು ತೆಳಗೆ ಎಳಿತೈತಿ ನೀನು ಅದಕ್ಕೆ ಬಿದ್ದೆ ಅಂದ್ರೆ. ಲೋಕದ ವರವಂದನೆಗೆ ಯಾಕ್ರಿ ಎಲ್ಲರೂ ನನಗೆ ಇದನ್ನು ಮಾಡ್ತಾರೆ, ಬಂದು ಬಿಡ್ತದೆ ನಿನಗೆ ಅಹಂಕಾರ ಬಂದು ಬಿಡ್ತೈತಿ. ಅದನ್ನು ಅನುಭವ ಮಾಡ್ಕೊಳಕ್ಕಾಗ್ಬೋದು. ನೀನು ಹೊಗಳಕ್ಕೆ ಹತ್ಕೂಲೆ ಅಂತ ದೊಡ್ಡ ಅಹಂಕಾರ ಬರ್ತೈತಿ ನಿನಗೆ. ಚೀತು ಅನ್ಬೇಕು ನೋಡು ಎಲ್ಲರೂ ನೀನು. ಅದಿಲ್ಲ ಏನು ಮನುಷ್ಯನ ಯಾಕ್ರಿ ಜಗತ್ತಿನ ಇದಕ್ಕೆಲ್ಲ ಸೊಪ್ಪು ಹಾಕುವಂಗಿಲ್ಲ ಅದಕ್ಕೆ. ಏನು ಹೊಗಳಿಕೆ ತೆಗಳಿಕೆಗಳಿಗೆ ಕಣ್ಣ ತೆಗಿಯೋಂಗಿಲ್ಲ. ಅದಕ್ಕೆ ಎಲ್ಲರಿಗೆ ಹತ್ತುದಿಲ್ಲ ಇದಂತ. ಏನು ಉಬ್ಬಿ ಬಿಡ್ತೇವೆ. ಉಬ್ಬಲೇ ಇದ್ದಾವೆ ಯಾವ್ದನ್ನು ಹೇಳ್ರಿ. ಹೊಗಳಕ್ಕೆ ಹತ್ಕೂಲಿ ಉಬ್ತಿಲ್ಲ. ಏನು ಬೇಕಾದ ಹೊಗಳಿದು ತೆಗಳಿ ಹಿಗ್ಗಿರ ಕುಗ್ಗು ಹಿಗ್ಗುಗಳನ್ನು ಹೊಂದದೇ ಇರ್ತಕ್ಕಂಥವು ಈ ಲೋಕದ ವ್ಯವಹಾರದಿಂದ. ಅವ ನಿಜವಾದ ಅಭ್ಯಾಸಿ. ಅವ ಈ ಲೋಕದ ಇದರಿಂದ ಉದ್ವಿಗ್ನ ಆಗಬಾರ್ದು. ನಾವು ಏನು ಬೇಕಾದ ತೋರಿದ್ರು ಸುಧಾ ಅದು ಮನುಷ್ಯನಾಗ ನಮಗೆ ಯಾವ ಪರಿಣಾಮನೂ ಆಗಬಾರ್ದು. ಯಸ್ಮಾನ್ ಉದ್ವಿಜತೆ ಚಯ, ಯಾವ ಲೋಕದ ವ್ಯವಹಾರದಿಂದ ಉದ್ವಿಗ್ನ ಆಗೋದಿಲ್ಲ, ಅವನಿಂದ ಜಗತ್ತು ಏನೂ ಉದ್ವಿಗ್ನ ಮಾಡೋದಿಲ್ಲ. ನಾವು ಯಾರಿಗೆ ಇದು ಸಾಧಿಸ್ತೈತಿ. ಮನಸ್ಸಿನಾಗ ಏನೂ ಅಳಕಬಾರ್ದು. ನಾವು ಜಗತ್ತಿನ ಸುದ್ದಿ ಅಂತ ಪರಿಣಾಮ ಆಗಬಾರ್ದು ನೋಡ್ರಿ. ಏನು ಅವನು ನಿದ್ರಿತನಂತೆ ಇರ್ತಾನೆ ಈ ವ್ಯವಹಾರಿಕೆ ಎಚ್ಚರಿಕೆ ಒಳಗೆ. ಅವನು ಯಾನಿಶಾ ಸರ್ವಭೂತಾನಿ ತಶ್ಯಾಂ ಜಾಗೃತೋ ಅವನು ಎಚ್ಚರ ಇರ್ತಾನೆ. ಎಲ್ಲ ಪ್ರಾಣಿಗಳು ಯಾವುವು ನಿದ್ದೆಯೊಳಗಿರ್ತಾವೆ, ಅವನು ಸಂಯಮಿ ಜಾಗೃತಿ ಇರ್ತಾನೆ. ಯಶಾಂ ಜಾಗೃತೋ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ ಅಂತ. ಎಲ್ಲ ಪ್ರಾಣಿಗಳು ಎಚ್ಚರಿಕೆ ಒಳಗಿದ್ದಾಗ ನಾವು ಆದರೆ ನಮ್ಮ ಹಸುಗಳನ್ನ ನಿದ್ರಿತನಂತೆ ಇರ್ತಾನೆ. ಅದನ್ನು ಹಸುಗಳಕ್ಕೆ ಹೋಗೋದು ನಾವು ಲೌಕಿಕದ್ದು. ಅವಾಗ ಜ್ಞಾನಿ ಅಂತಾರೆ, ಅವನ ಯೋಗಿ. ಎಲ್ಲ ಪ್ರಾಣಿಗಳು ನಿದ್ರೆ ಮಾಡುವಾಗ ಅವನು ಎಚ್ಚರ ಇರ್ತಾನೆ. ಎಲ್ಲ ಪ್ರಾಣಿಗಳು ಎಚ್ಚರ ಇದ್ದಾಗ ಅವನು ನಿದ್ರಿತನಂತೆ ಹಸುಗಳದಂಗೆ ಇರ್ತಾನೆ. ಯಾನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮಿ ಯಶಾಂ ಜಾಗೃತೋ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ ಅಂತ. ಹಂಗಿರ್ತಾನ ಲಕ್ಷಣಗಳು. ಏನು
ಸ್ಥಿತಪ್ರಜ್ಞನ ಲಕ್ಷಣಗಳು ಹಂಗೆ ಇರ್ತಾವಲ್ಲ, ಒಳಗೆ ಆಂತರಿಕವಾಗಿ ಎಳ್ಳಷ್ಟು ಅದ್ರ ಇದು ನೆನಪು ಉಳಿದಿಲ್ಲ. ಅವನ್ನೆಲ್ಲ ಕೈ ಬಿಟ್ಬಿಡ್ತಾನೆ, ಲಾಭ ಇಲ್ಲ ಅದ್ರಾಗೇನು ಅಂತ. ಎಚ್ಚರಿಕೆ ವ್ಯವಹಾರದ ನೆನಪಿಸೋದ ಮಾಡಕ್ಕೆ ಹೋಗ್ಬೇಕು. ನಿದ್ರೆಯೊಳಗೆ ಆನಂದದ ಅನುಭವ ನಡೆದಿರ್ತೈತಿ, ಆದ್ರೆ ಆನಂದದ ಅನುಭವ ನಡೆದದ ಅನ್ನೋ ತಿಳುವಳಿಕೆ ಇರುವುದರಲ್ಲಿ ಮೊಬ್ಬಿರ್ತದೆ. ಇಲ್ಲೇ ತಿಳುವಳಿಕೆ ಇರ್ತೈತಿ, ತಿಳುವಳಿಕೆಯಿಂದ ಆನಂದದ ಅನುಭವದಾಗ ಉಳ್ಕೋದು. ಅರಿವು ಸಹಿತ ಆನಂದದ ಸ್ಥಿತಿ ಅದು, ತೂರ್ಯಾವಸ್ಥೆ. ಅಲ್ಲಿ ಮರುವಿ ಮೂಲಕ ಆರಾಮಿರೋದು ಅದು ನಿದ್ದೆ. ಏನು ತೂರ್ಯದಲ್ಲಿ ಆನಂದದ ಅನುಭವದ ತಿಳುವಳಿಕೆ ಇರ್ತದೆ. ನೀ ಬ್ರಹ್ಮಸೂತ್ರದ ಅಭ್ಯಾಸ ನಿನಗೆ ಹತ್ತಿತ್ತಂದ್ರೆ ಹೊರಗಿನ ಚಿಂತೆ ಕಳೆದಿರ್ಬೇಕು ನಿನಗೆ, ಎದ್ರ ಬಗ್ಗೆನೂ ಚಿಂತೆ ಇರಬಾರ್ದು. ಅದ್ರ ಗುರ್ತು. ಹೊರಗೆ ಏನು ಬೇಕಾದಾದರೂ ಜಗತ್ತಿನ ವ್ಯವಹಾರದಿಂದ ಮನಸ್ಸು ನೀನು ಉದ್ವಿಗ್ನ ಆಗ್ಬಾರ್ದು ನಿನಗೆ. ಸುದ್ದಿ ಕೇಳೋಕಿಲ್ಲ ಹಾ ಹಾ ಅಯ್ಯೋ ಅಂತ ಮರಗಬಾರ್ದು. ಆದ್ರೆ ಜ್ಞಾನಿ ನಾಟಕ ಮಾಡ್ತಿರ್ತಾನ, ಅವನು ನಟನ ಯಾಕ್ರಿ, ಏನೋ ಅಜ್ಞಾನಿ ಹಂಗ ನಟನ ಮಾಡ್ತಾನಂದ್ರು ಸುಧಾ ಅವ್ ಅದನ್ನು ಹಚ್ಕೊಳ್ಳೋದೇ ಇಲ್ಲ ನಾವು. ಸಮಾಧಿ ಹೊಂದದ ಹೊರತಾಗಿ ಅದರ ಅನುಭವ ಆಗುವುದು ಸಾಧ್ಯನೇ ಇಲ್ಲ. ಅದ್ರ ಗುರ್ತು. ಜ್ಞಾನದ ಗುರ್ತು ಏನು ಅಂದ್ರೆ ಸಮಾಧಿ ಹೊಂದಿದಾಗ ಜ್ಞಾನ. ಸಮಾಧಿ ಜ್ಞಾನ ಸಂಜ್ಞಕಂಬಂದ. ಆನಂದದ ಅನುಭವ ಯಾರಿಗೆ? ಬುದ್ಧಿಗೆ ಅಥವಾ ಮನಸ್ಸಿಗೆ ಹೌದಿಲ್ಲ. ಆನಂದಕ್ಕೆ ಆನಂದದ ಅನುಭವ ಇಲ್ಲ. ಅಲ್ಲಿ ಸೂಕ್ಷ್ಮ ಆಗಿರ್ತೈತೆ ಅಲ್ಲಿ ಮನಸ್ಸು ಅಥವಾ ಬುದ್ಧಿ. ಅದನ್ನು ಅನುಭವ ಮಾಡಬೇಕಾರೆ ಹಮ್ಮಿರೋ ಮಠ ಅನುಭವ ಇರ್ತೈತಿ. ಅಡಗಿದ ಮ್ಯಾಗ ಅನುಭವ ಮಾಡವ್ರ ಯಾರು? ಮೂರು ಅವಸ್ಥೆಗಳೆಲ್ಲ ದೃಶ್ಯದವ ನಿನಗೆ, ಅವುಗಳನ್ನು ನೋಡವನಿ ದೃಷ್ಟ. ಮೂರು ಅವಸ್ಥೆಗಳು ಅದನ್ನು ನೋಡವ ಸಹಿತ ಇಲ್ಲದಂಗೆ ಆಗ್ತದೆ. ನೋಡಾವಿರ್ಲಿಲ್ಲ ಅಂದ್ರೆ ನೋಡಿಸ್ಗಳು ಇಲ್ಲಿದಾವು. ನೀನು ನೋಡ್ತೀಯ ಅಂತ ಅವು ಕಾಣುತ್ತೆ. ಅವು ನೀನ ನೋಡ್ಲಿಲ್ಲ ಅಂದ್ರೆ ಅವಕ್ಕೆ ಅಸ್ತಿತ್ವ ಇಲ್ಲ ಐತಿ. ಸಂಧ್ಯಾ ಸೂತ್ರದ ಅಭ್ಯಾಸ ಮಾಡ್ಲಿಕ್ಕೆ ಹತ್ತಿದ್ರೆ ಮೂರೂ ಅವಸ್ಥೆಗಳೆಲ್ಲ ಅಡಿಗೆ ಹೋಗ್ಬಿಡ್ತಾವ ನೋಡ್ರಿ. ಅವಾಗಿದ್ರೆ ಅನುಭವ ಆಗಕ್ಕೆ ಶುರುವಾಕೈತಿ. ಕಪಟದ ಮೂರು ಅವಸ್ಥೆಗಳನ್ನು ತೋರಲಿಯದೆ ಅಡಗಿಸಲು ಮಾಯಾಕ್ಯತನುವಾಗಲಿ ಸಮನಿಪುದು ಅಂತ. ಅದಕ್ಕೆ ತೂರ್ಯಾವಸ್ಥೆ ಅನುಭವ ಬರ್ತದೆ ನಾವು. ಅದಕ್ಕೆ ಮಹಾಕಾರಣ ಶರೀರನು ಅಂತಾರೆ. ನಿದ್ದೆ ಹತ್ತದೆ ಕಲ್ಪನಾರಹಿತ ಆಗಿರುವುದನ್ನ ಆನಂದದ ಸೂತ್ರ. ಅದು ಎಲ್ಲಿ ಹತ್ತೈತೆ ಅಂದ್ರೆ ಅಂತರಂಗದಲ್ಲಿ ಅನುಭವ ಕೊಡುವುದು. ಅದು ಪುಸ್ತಕದಾಗದು ಇರುವುದಿಲ್ಲ, ಬಿಳೆ ಹಾಳೆ ಆಗೋದು ಇರುವುದಿಲ್ಲ. ಅದು ಬ್ರಹ್ಮಸೂತ್ರ ಒಳಗೆ ಅಂತರಂಗದಲ್ಲಿ ಅನುಭವ ಕೊಡುವಂಥದ್ದು. ಅವಾಗ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ನಿದ್ರಿ ಸುಂದಿನ ಸೂತ್ರ ಹೆಂಗೆ ಎಲ್ಲರಿಗೂ ಒಂದೇ ಅದ ನೋಡ್ರಿ, ಹಂಗೆ ಸಂಧ್ಯಾ ಸೂತ್ರ ಅಥವಾ ಆನಂದದ ಸೂತ್ರ ಎಲ್ಲರಿಗೂ ಅದು ಒಂದೇ. ಮಾಯಾತನುವಿನಲ್ಲಿ ಅರಿಯುವುದು ಬಿಡುವುದು ಯಾವ ಕ್ರಿಯೆಯೂ ಇಲ್ಲ ಅಂತ. ಯಾವ ಕ್ರಿಯಾರಹಿತ ಸ್ಥಿತಿ ಅದು. ಯಾವ ಜ್ಞಾನದಿಂದ ಸಂಸಾರದ ತಾಪ ನಾಶ ಆಗ್ತದೆ ನೋಡ್ರಿ, ಅದಕ್ಕೆ ದೀಕ್ಷಾ ಅಂತ. ದೀಯತೆ ಜ್ಞಾನಂ ಕ್ಷೀಯತೆ ಸಂಸಾರ ತಾಪ ಅಂತ. ತಾಯಿತ ಸಹಿತ
ದೀಕ್ಷಿತ ಅಂತ. ಈ ಮೂರು ಅವಸ್ಥೆಗಳೆಲ್ಲ ಕಪಟದ ಅವಸ್ಥೆಗಳು ಅನ್ನೋದು, ಮೂರು ಮೋಸದ ಅವಸ್ಥೆಗಳಿವೆಲ್ಲ. ನಂಬ್ಕೊಂಡು ಕುಂತೀವಿ ಇವನ್ನೆಲ್ಲ, ಹೌದಿಲ್ಲ? ಇವ ಸುಖರೂಪ ಅಂತ ತಿಳ್ಕೊಂಡವರು ಮೂರ್ಖರು ಅಂತ ಇವನ್ನ ನಂಬಿದವರು. ಅದಕ್ಕೆ ಇವ್ನು ನಂಬಕ್ಕೆ ಹೋಗೋಣ. ಮೂರು ಅವಸ್ಥೆಗಳೆಲ್ಲ ಇವೆಲ್ಲ ಮೋಸದ ಅವಸ್ಥೆಗಳಿದಾವೆ. ಈ ಮೂರು ಅವಸ್ಥೆಗಳನ್ನು ಪುನಃ ನಮಗೆ ಎಂದೆಂದೂ ಇವು ನೆನಪಿಗೆ ಬರಬಾರ್ದು, ಹಂಗೆ ಇವು ನಮ್ಮ ತೋರ್ದಂಗೆ ಅಡಗಿಸ್ಬೇಕು. ಅಂದಾಗ ನಿಜದ ಅನುಭವ ನಮಗಾಕೈತಿ. ಅದಕ್ಕಾಗಿ ಪ್ರಯತ್ನ ಐತಿ ನಮಗೆ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಕೆಲಸ ಆಗುತ್ತೆ ನಮಗೆ. ಅಭ್ಯಾಸ ಮಾಡಿದಾಗ ಕೆಲಸ ಆಕೈತಿ. ಅಭ್ಯಾಸ ಸಂಜನಿತ ಅಂದ ಅದು ನಿಜದ ಎಚ್ಚರ ಆಗ್ಬೇಕಾರ ನಿರಂತರ ಅಭ್ಯಾಸ, ಹಗಲಿರುಳನ್ನದೇ ಎಡಬಿಡದೆ ಅಭ್ಯಾಸ ಯಾವ ಮಾಡ್ತಿರ್ತಾನ ಅವಾಗಿದು ಸಾಧ್ಯ. ಅದ ತೆರೆ ಅಡಗಿದ ಸಮುದ್ರದಂತೆ ನಿಸ್ತರಂಗಾಂಬುದಿಯಂತೆ ತೋರು ತೀರ್ಪದೆ ತೂರ್ಯವು ಅಂತ ಕಲ್ಪನಾರಹಿತ ಆಗಿಬಿಡ್ಬೇಕು. ನಿದ್ದೆ ಹತ್ತಬಾರ್ದು, ಯಾವುದು ಕಲ್ಪನಾ ಇರಬಾರ್ದು. ತುರ್ಯಾವಸ್ಥೆ ಅದು ನಿಜ ಪದವದಲ್ತು, ಅದು ಗುಣಗಂಧಾವಸ್ಥೆ ಅಂತ. ಅಲ್ಲಿ ಅನುಭವ ನಡೆದಿರ್ತೈತೆ, ಅಲ್ಲಿ ತಿಳುವಳಿಕೆ ಇರ್ತೈತೆ ಅಲ್ಲಿ. ಅದು ಸಹಿತ ಅಡಗಿದ್ದು ತುರ್ಯಾತೀತ, ಅರು ಸಹಿತ ಅಡಗಿರುವುದು ತುರ್ಯಾತೀತ ಸ್ಥಿತಿ. ಅದು ಅದಕ್ಕೆ ಗುಣಗಂಧ ಅಂದ್ರೆ ಆತ್ಮಜ್ಞಾನ, ತಿಳುವಳಿಕೆ, ಅರಿವಿನ ಜ್ಞಾನ ಅಲ್ಲಿ ಎಚ್ಚರ ಇರ್ತಾನಲ್ಲಿ. ನಿದ್ರೆಯೊಳಗೆ ತಿಳಿಯಲ್ಲೇ ಇರ್ತಾನ, ಇಲ್ಲಿ ಅರಿತಿರ್ತಾನೆ. ತಾಮಸಿ ಸುಖ ಅನುಭವಿಸ್ತಾನ ನಿದ್ರೆಯೊಳಗೆ. ತುರ್ಯಾವಸ್ಥೆಯೊಳಗೆ ಸಾತ್ವಿಕ ತಿಳುವಳಿಕೆ ಅಲ್ಲಿ ಆ ಸಾತ್ವಿಕ ಸುಖವನ್ನು ಅನುಭವಿಸ್ತಾನೆ. ಸಾತ್ವಿಕ ಸುಖವನ್ನು ಅನುಭವಿಸುತ್ತಿರುವವನಿಗೆ ಈ ತಾಮಸಿ ಸುಖದ ಅವಶ್ಯಕತೆ ಇರುವುದಿಲ್ಲ, ನಿದ್ದೆಯ ಅವಶ್ಯಕತೆ ಇಲ್ಲ ಅವನಿಗೆ. ಬೇಕಾಗಿಲ್ಲ ಅವನಿಗೆ. ನಿದ್ದೆ ಮಬ್ಬನೆಯಾಗಿ ಬೀಳೋದು ಬೇಕಾಗಿಲ್ಲ. ಯಾವಾಗಲೂ ಸಮಾಧಿ ಸುಖದ ಅನುಭವ ಮಾಡೋದು. ನಿದ್ರೆಯನ್ನು ಅವ ಮೀರಿರ್ತಾನೆ. ನಾವು ನಿದ್ದೆಗೆ ಮಬ್ಬು ಹೋಗಿ ವಿಶ್ರಾಂತಿ ತಗೋತೀವಿ ಅಲ್ಲಿ. ಯಾಕೆ? ತಾಮಸಿ ಸುಖದ ಅನುಭವ ಮಾಡಿ. ಸಾತ್ವಿಕ ಸುಖದ ಅನುಭವ ಮಾಡ್ಕೊ ಸಮಾಧಿನ ಹೊಂದಬೇಕು. ಒಮ್ಮೆ ಅದ್ರ ಸವಿ ಹತ್ತಿ ಅಂದ್ರೆ ಬಿಡುದೂ ಇಲ್ಲ ನೀವು ಅಂತಿದ್ರ. ಅದು ಸವಿ ಹತ್ತಿದ ಹಾರುವ ವಾಳಿ ನುಂಗಿದಂತ ಪುನಃ ಪುನಃ ಅದ ಇದಾಗಿರ್ಬೇಕು ಅನಿಸ್ತೈತಿ. ವಿಚಾರಗಳ ತರಂಗ ಏಳುವುದ ಒಂದು ಪಾಪ. ಕಲ್ಪನೆಗಳು ಏಳದಂಗೆ ಮಾಡ್ಕೊ ಮನಸ್ಸಿನಾಗ. ಒಳಗೆ ವಾಸನ ಇದ್ವು ಅಂದ್ರೆ ಅವು ಏಳಕ್ಕೆ ಹಚ್ಚೇ ಬಿಡ್ತಾವ. ವಾಸನ ಪೂರ್ಣ ನಾಶ ಆದಾಗ ವಿಚಾರ ತರಂಗಗಳು ಬಂದಕ್ಕ. ಅದಕ್ಕೆ ವಾಸನೆಗಳು ಸುಪ್ತ ರೀತಿಯೊಳಗಿರ್ತಾವೆ. ಅಂಥ ಪ್ರಸಂಗ ಬಂದಾಗ ಅವು ಎಬ್ಬಿಸ್ಬಿಡ್ತಾವ. ಅದನ್ನು ನೀ ಬೇಕಾದ್ರೆ ಶನ್ಯ ಪಂಡಿತ ಅದಾನಂದ್ರು ನಿನ್ನ ತಲೆ ಕೆಳಗೆ ಮಾಡ್ತಾವೆ. ವಿದ್ವಾನ್ ಅದಾನಂದ್ರು ಸುಧಾಮನ ಗಜಮ್ ನಿಂದ್ರಿಸ್ತಾವ. ವಾಸನಾದಿಗಳ ಪ್ರಾಬಲ್ಯ ಹಂಗೈತಿ. ಬಲವಾನ್ ಇಂದ್ರಿಯ ಗ್ರಮಂ ವಿದ್ವಾಂಸಂ ಅಪಿ ಕರ್ಷತಿ. ವಾಸನಾದಿಗಳ ಪ್ರಾಬಲ್ಯದಿಂದ ಎಲ್ಲ ಏನಪ್ಪ ನಮಗಿಲ್ಲ, ಹಸುಗಳಿಲ್ಲಪ್ಪ ಇದು ನಮಗಂತ. ಅಭ್ಯಾಸ ಮಾಡಿದಾಗ ಬರ್ತಿತ್ತು ಹಿಡ್ತಾ ಅವನು ಮಾಡ್ಕೊಳಕ್ಕೆ. ಹೆಂಗೆ ಅವನ ಸದಿ ಬಡಿಬೇಕು ಅನ್ನೋ ವಿಚಾರ ನಿನ್ನಲ್ಲಿ ಇಲ್ಲಲ್ಲ. ಹೌದಲ್ಲ? ಪ್ರಬಲ ವಾಸನೆಗಳು ಇರ್ತಾವೆ, ಅವನ್ನೆಲ್ಲ ಅಭ್ಯಾಸ ಇದ್ದರೆ ನಿನಗೆ ಬರ್ತಿರ್ತದೆ. ಎಂತೆಂಥವನನ್ನು ಲಗ ಹೊಡಿಸ್ತದೆ. ನೀ ಯಾಕೆ ಗಿಡ ತಪ್ಪಲ ಅಂತ. ಕಲ್ಪನೆಗಳೆಲ್ಲ ಅಡಗಿದಾಗ ಏನಿರ್ತೈತಿ ನಿಮಗೆ ಎಲ್ಲರಿಗೂ ಗೊತ್ತಾಗೈತಿ. ಅದನ್ನು ಅನುಭವ ಮಾಡಿ ನೋಡ್ಕೋರಿ. ಕಲ್ಪನಾ ಎಲ್ಲ ಅಡಗಿಸಿ ಧ್ಯಾನಕ್ಕೆ ಕೂತಾಗ ಅದೇ ಅಭ್ಯಾಸ ನಾವು ಮಾಡಬೇಕಾಗೈತಿ. ಕಲ್ಪನಾರಹಿತ ಆಗಿರುವ ಅಭ್ಯಾಸ. ಅದಕ್ಕೆ ಧ್ಯಾನ ಅಂತಾರೆ. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋಂಗಿಲ್ಲ. ಒಂದು ನಿಮಿಷಾರ್ಧರ ಅದರ ಅನುಭವ ಮಾಡಿ ನೋಡ್ಕೊ. ಕಲ್ಪನಾರಹಿತ ಆಗಿರ್ಲಿಕ್ಕೆ.
ಮನಸ್ಸನ್ನು ಸುಮ್ಮನೆ ಇರಿಸೋದು ಭಾಳ ಕಠಿಣ ಐತಿ. ಸೈ ತೀರಿಸಲಾಗೋದು ನಿಮಿಷಾರ್ಧವಿ ಮನವ. ಏನೆಲ್ಲ ಮಾಡ್ಬೋದು ಏನು, ಆದ್ರೆ ಮನಸ್ಸನ್ನು ಸುಮ್ಮನೆ ಇರಿಸೋದು ಭಾಳ ಕಠಿಣ ಐತಿ. ಭೂಮಿಯೆಲ್ಲ ಚಾಪಿ ಹಂಗೆ ಸುತ್ತಬೋದು, ಚರ್ಮದಂಗೆ. ಯಾಕ್ರಿ, ಧರಣಿಯನ್ನೆಲ್ಲ ಅಜಿನದಂತೆ ಸುರುಳಲಹುದು, ಶರದಿಯನೊಮ್ಮೆ ವಚ್ಚರೆ ಪಾನ ಮಾಡಲಹುದು, ಮೇರುಗಿರಿಯನ ಅಂಗುಷ್ಟ ಕೊನೆಯಲ್ಲಿ ಆಣಲಹುದು, ಸೈತಿ ಇರಿಸಲಾಗದು ನಿಮಿಷಾರ್ಧವಿ ಮನವ. ವಾಸನಾ ನಾಶ ಆಗದ ಹೊರತು ಮನಸ್ಸು ಸುಮ್ಮನೆ ಇರುವುದಿಲ್ಲ. ಸುಮ್ಮನೆ ಇರುವುದ ಯೋಗ. ಏನು ಸಲೆ ಸುಮ್ಮನಿರುವುದೇ ನಿಜ ಯೋಗ. ಮನಸ್ಸು ಸುಮ್ಮನೆ ಇರುವುದು. ಮನಸ್ಸು ಸುಮ್ಮನೆ ಇರ್ಬೇಕಾತಂದ್ರೆ ಮನುಷ್ಯನಲ್ಲಿರ್ತಕ್ಕಂಥ ವಾಸನೆಗಳ ಪೂರ್ಣ ವಿಚಾರದಿಂದ ಅವನ್ನ ನಾಶ ಮಾಡ್ಕೋಬೇಕಾದ್ರೆ ಅವ್ರಿಗೆ ಜನ್ಮ ಜನ್ಮಾಂತರ ಪ್ರಯತ್ನ ಬೇಕಾಗುತ್ತೆ. ನಾಶ ಮಾಡ್ಕೋಬೇಕಾದ್ರೆ ಭೋಗ ವಾಸನೆಗಳ ಕ್ಷೀಣ ಆಗ್ಬೇಕಾದ್ರೆ ನಿತ್ಯ ಇದರ ಅಭ್ಯಾಸ ಮಾಡ್ಕೊತ ಇದ್ದಾಗ ಅವು ಕ್ಷೀಣಕ್ಕೂ ಅಂತ ಬರ್ತದೆ. ಪ್ರಯತ್ನ ಬೇಕಿದೆ. ಅನಂತ ಜನ್ಮಗಳು ಕಳೆದು ಹೋಗ್ಬೋದು ಅನ್ನೋದು. ವಾಸನೆಗಳೆಲ್ಲ ನಾಶ ಆಗ್ಬೇಕಾದ್ರೆ ಅವಾಗ ಮನಸ್ಸು ನಿಶ್ಚಲಕ್ಕೈತಿ, ಚಂಚಲ ಆಗೋದು ಕಡಿಮೆ ಆಕೈತಿ. ಅದ್ರಾಗ ಸುಖ ಬುದ್ಧಿ ಇತ್ತಂದ್ರೆ ಮತ್ತೆ ಚಂಚಲ ಆಗೋದನ್ನ ಅದು ಏನು ಹರಿದಾಡ್ತೈತಿ ಮನಸ್ಸು. ಏನು ಒಳಗೇನು ನಡೆದೈತಿ ಮಂದಿಗೇನು ಗೊತ್ತಾಕೈತಿ. ಯಾಕ್ರಿ, ಸುಮ್ಮನೆ ಅದನ್ಪ ಮನಸ್ಸು ಸುಮ್ಮನೆ ಇದ್ದದ್ದು ನಿನಗೆ ಗೊತ್ತದು. ಒಳಗೆಲ್ಲ ಜಗ್ತೈತೆ ಅದು ಹಂಗೆ ನಡಿ ಹೋಗುನಲ್ಲಿ ಅಂತ. ಎದ್ರಾಗ ಸುಖ ಬಿದ್ದೈತಿ ಎಬಸ್ಕೊಂಡದ್ದ ಹೇಳ್ತೈತೆ ಅದನ್ನು. ಸುಮ್ಮನೆ ಕುಂಡ್ರು ಬಿಡುದು ನಮ್ಮನ್ನ ನೋಡೋಣ. ಕುಂಡ್ರು ಒಂದಿಟ್ಟು ಶಾಸ್ತ್ರ ಬಿಟ್ಟ ಮೇಲೆ ಕುಂಡ್ರು ಸಾಸ್ತೈತಿ, ಎಬಸ್ ಚೋಸ್ತೈತಿ ನಿನ್ನ. ಅದು ನಡಿ ದೌಡ್ ಹೋಗು ನಡಿಯಲ್ಲಿ ಅಂತ ಹೌದಿಲ್ಲ. ಎಳ್ಕೊಂಡು ಹೋಗತ್ತೆ ಅದ. ಎಳ್ದಾಡಕ್ಕೆ ಹಚ್ಚುದು ಅವ ವಾಸನೆ, ಭೋಗ ವಾಸನೆಗಳು. ವಾಸನೆಗಳಿಗೆ ವಶವರ್ತಿಯಾದ ಜೀವ ಹಂಗೆ ತಿರುಗ್ತಾನವ. ಈ ಶರೀರದ ಕತಿ ಮುಗಿದ್ರು ಮತ್ತು ವಾಸನೆಗಳಿಗೆ ವಶವರ್ತ ಅದಕ್ಕೆ ಅನುಗುಣ ಎಳ್ಕೊಂಡು ಹೋಗಿ ಅಲ್ಲಿ ಹುಟ್ಟಿಸಾಕಸ್ತೈತಿ. ಜನ್ಮ ಜನ್ಮ ಅಂತ ತಿರುಗಾಗ್ತೈತಿ. ತುಡುಗುದನ್ನದ ಕೊರಳೊಳಗಿನ ಗುದ್ದಿ ಎಂದದಳು ಎನ್ನನು ಜಗದೊಳು ಎಳೆದಾಡ್ತೀವಿ. ಇವ ಭೋಗ ವಾಸನೆಗಳು ಏನದಾವಲ್ಲ ಇವ ನಮ್ಮನ್ನು ಹುಟ್ಟಾಕಿಸ್ತಾವ. ಏನು ಯಾರೂ ನಮ್ಮನ್ನು ಹುಟ್ಟಿಸಾವಿಲ್ಲ, ವಾಸನೆಗಳೇ ನಮ್ಮನ್ನು ಜನ್ಮ ಜನ್ಮ ಅಂತ ತಿರ್ಗಾಕ ಹಚ್ಚಿದ್ದು. ಹಿಂಗೆ ತಿರ್ಕೊಂತ ಹೋಗಾವ. ಏನು ನಿಜವನ್ನು ತಿಳ್ಕೊಂಡು ಉಳ್ಕೋಬೇಕು ಅನ್ನೋದೈತಿ ನಿಮಗೆ. ತಿರ್ಕೊಂತ ಹೋಗ್ಯನಂದ್ರೆ ಹೋಗ್ರಿ, ಯಾರೇನು ಮಾಡೋದು. ಹೇಳ ಮತ್ತು ಅದ್ರ ಬೆನ್ನು ಹತ್ತೇನಂದ್ರೆ ನೆಮ್ಮದಿ ಸಿಕ್ಕೈತೆ ನಿನಗೆ. ವಾಸನಾದಿಗಳು ಬೆನ್ನು ಹತ್ತಿ, ವಾಸನೆಗಳ ಬೆನ್ನು ಹತ್ತಿ ಹಂಗೆ ತಿರ್ಗಾಕತ್ತಿಯಲ್ಲ. ಅವನು ನಾಶ ಮಾಡಿಕೊಂಡಾಗ ನಿನಗೆ ನೆಮ್ಮದಿ ನೋಡಿ. ಅದಕ್ಕೆ ಮೊದಲ ಕೆಲಸ ಮಾಡ್ಕೋಬೇಕು, ಭೋಗ ವಾಸನೆಗಳನ್ನು ನಾಶ ಮಾಡ್ಕೋ. ಅದಕ್ಕೆ ಮುಕ್ತಿ ಅಂತಾರೆ. ಭೋಗ ವಾಸನೆಗಳ ಕ್ಷಯ ಆಗುವುದನ್ನು ಮುಕ್ತಿ. ತಾನಾಕವ ನಾವು ಪ್ರಯತ್ನ ಮಾಡಿದಾಗ ಆಕೈತಿ. ಜನ್ಮ ಜನ್ಮಾಂತರದ ಬಂದಂಥ ಈ ವಾಸನೆಗಳೇನದಾವಲ್ಲ ಇವನು ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ನಾಶ ಮಾಡ್ಕೊಳಿಕ್ಕೆ ಬರ್ತದೆ. ನೀ ಹಂಗೆ ಆಕತೇನೆ. ಮುಕ್ತಿ ಕಾಂತಿ ರತಿ ಸುಮ್ಮನಾಗುವುದೇ. ಅವನು ವಾಸನೆಗಳನ್ನು ನಾಶ ಮಾಡ್ಕೊಳ್ಳುವಂಥ ಯುಕ್ತಿಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕಿಲ್ಲ. ಪರಯುಕ್ತಿಗಳನ್ನು ಅರಿದು ಕೂಡುವವರಿಗಲ್ಲದಿದೆ ಅಂತ ಎಲ್ಲರಿಗೂ ಒಂದೇ ದಿನ 2 ದಿನ ಕೇಳಿದ ಕೂಡಲೇ ಆಗಿಬಿಡ್ತೈತೇನ ಅದು. ಆಗುವಂಥದ್ದು ಕೆಲಸ ಅಲ್ಲ ಅದು. ಏನು ಎಷ್ಟೋ ಜನ್ಮಗಳು ಕಳೆದು ಹೋಗ್ಯಾವು. ಇವನ್ನ ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಈಗಿರ್ತ ಶುರು ಮಾಡಿದ್ರು. ಇದ ಜನ್ಮದಾಗ ಆದ್ರೆ ಆತೀವಿ, ಆಗದಿದ್ರಿಲ್ಲ. ಏನು ಕಠಿಣ ಐತಿ. ಕಠಿಣ ಐತಿ ಅಂದ್ರೂ ಸಾಧ್ಯ ಐತಿ. ಪ್ರಯತ್ನ ಮಾಡಿದ್ರೆ ಆಕೈತಿ. ಮಾಡ್ಕೊಂಡಾರ ಅದಾರಲ್ಲ. ಏನು ಕಠಿಣ ಐತಿ ಅಂತ ಬಿಟ್ರೆ ನಿರಾಶೆ ಆಗಕ್ಕೆ ಹೋಗ್ಬೇಡ. ಪ್ರಯತ್ನ ಮಾಡು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂದಾರ. ಪ್ರಯತ್ನ ಮಾಡಿ ಆಕೈತಿ. ಆಗೋದಿಲ್ಲ ಅಂತ ನಿರಾಶೆ ಆಗಕ್ಕೆ ಹೋಗ್ಬೇಡ. ಬೇಕಾದಂಗೆ ವಿಕಾರ ಆಗಲಿ, ಅದು ಹೆದರಬೇಡ. ಎಷ್ಟು ಸಲ ಅದು ಇದಾದ ಫೇಲ್ ಆಕೈತಿ ಅಂದ್ರೆ ಅದನ್ನು ಬಿಡಬೇಡ. ನೀವು ಮತ್ತೆ ಪ್ರಯತ್ನವನ್ನು ಮಾಡಿ. 1000 ಸೋಲುಗಳನ್ನು ಸೋತರು ಮುಂದಿನ ವಿಜಯಕ್ಕಾಗಿ ಸಿದ್ಧನಾಗುವಂತ ಆಗಲಿ. ಅದು ಏನನ್ನು ಹಿಂದಿನ ಜನ್ಮದ ವಾಸನ ಹಂಗೆ ಮಾಡ್ತಾವ ಮಾಡಲಿ, ಎಷ್ಟು ಮಾಡ್ತಾವ ಮಾಡಲಿ. ನೀನು ಎಷ್ಟ ಕಾಡತ್ತಿದ್ದಿ ಕಾಡವ್ವ ನೀನು ಅಂತ. ಹೌದಿಲ್ಲ, ಕಾಡ ನೀ ಎಷ್ಟು ಮಾಡ್ತೀನಿ ನಿನಗೆ ಪಾಡವ್ವ ಅಂತ ಅನುಭವ ಆಕೈತಿ ನಿನಗೆ. ಹೌದಿಲ್ಲ, ಅವು ಕಷ್ಟಗಳು ಬಂದಂಗೆ ನಿನಗೆ ಅನುಭವ ಆಕೈತಿ. ಅದು ಹೌದಿಲ್ಲ, ಪಕ್ವ ಆಕೈತಿ ಅನುಭವ ನಿನಗೆ.
ಇವೆಲ್ಲ ತೊಂದರೆಗಳು ಇವು ಬಂದಾಗ ಅನುಭವ ಹಂಗ ಆಗುದಿಲ್ಲ ನಿನಗೆ. ಆ ಅವೆಲ್ಲ ಕಾಡ್ಬೇಕು, ಎಲ್ಲ ಹ್ಯಾಂಡ್ರು ಮಕ್ಕಳು ಇವೆಲ್ಲ ಬಂದು ಏನಪ್ಪ ಇದು ಜನ್ಮ, ಏನು ಮಾಡಿದ್ದೇನಪ್ಪ ನಾನು ಅಂತ ಹತ್ಬೇಕು ನೋಡಿ ನಿನಗೆ. ಹೌದಿಲ್ಲ? ಅಂದಾಗ ನಿನಗೆ ಜಳ ಜಳ ಅಕ್ಕಿ ಅವಾಗ. ಹೌದಿಲ್ಲ? ಇದರಿಂದ ಬ್ಯಾಡಪ್ಪ, ಇದ್ರ ಸಂಬಂಧದಿಂದ ಹಿಂಗಾಗತ್ತದ ನನಗೆ, ಇದನ್ನು ಹಿಡ್ಕೊಂಡು ಕುಂತಲ್ಲಿನ ಅಂತ. ಅವು ಯಾವ ಇರಲಿಲ್ಲ ಅಂದ್ರೆ ಯಾವ ಸನಿಯಕ್ಕೆ ಬರೋದು ನಿನಗೆ. ನೀ ಹಿಡ್ಕೊಂಡು ಕುಂತಲ್ಲೇ ಬರ್ತಾವು. ಕಾಗಿ ಮಾಂಸ ಹಿಡ್ಕೊಂಡು ಕುಂತಲ್ಲೇ ಬಳಗೆಲ್ಲ ಗಂಟು ಬೀಳ್ತಾವ ಅದಕ್ಕೆ. ಹೌದಿಲ್ಲ? ಅದನ್ನು ತಿನ್ಕೊಡ್ಲಿಲ್ಲ, ಎಲ್ಲಿ ಹೋದ್ರು ಅದಕ್ಕೆ ಹಂಗೆ ಗಂಟು ಬಿಡುವನ. ಆ ಔಷಧ ಕಣ್ಣೀನು ನೋಡಿ ನಾನು ಹಂಗೆ ವಿಷಯದ ಗದ್ದಲ್ದಾಗ ಬಿದ್ದು ಬಿಡ್ತೀನಿ. ಒಗದ್ ತಣ್ಣಗೆ ಕುಂತಿ ಎಲ್ಲ ಹೋದವು, ಅವು ಯಾವ ಬರಲಿಲ್ಲ ನಿನ್ನ ಸನೇಕ. ಹೌದಿಲ್ಲ? ನೀ ಐತಿ ಅಂತ ಬೆಳ್ತಾರಿಲ್ಲ ಬಳಗೆಲ್ಲ. ನೀ ಇರಲಿಲ್ಲ ಅಂದ್ರೆ, ನೀನು ಅಂತೇಳಿ ಇರಲಿಲ್ಲ ಅಂದ್ರೆ ಯಾರು ಬರ್ತಾರೆ? ಹಾ, ಐತಿ ಇಲ್ಲಿ ಅಂತೇಳಿ ಹಿರಿಬ್ ಮಕ್ಕಳದೆಲ್ಲ ಬೆಲ್ಲ ಇದ್ದಲ್ಲಿ ಬರ್ತಾವೆ. ಸಕ್ರೆ ಬೆಲ್ಲ ಐತಿ ಅಂತ ಹಿರಿಬ್ ಮಕ್ಕಳು ವಾಸನ ಗೊತ್ತಾ ಹಿಡಿತೇವೆ. ನೋಡಿ ಬೇಕಾದಲ್ಲಿ ಇಡ್ ನೀವು, ಅದಕ್ಕೊಂದು ವಿಶೇಷವಾದಂಥ ವಾಸನ ವಿರಿಗಿ ಅಷ್ಟು ಇದು ಯಾವಕ್ಕೂ ಇರೋದಿಲ್ಲ. ಪತ್ತೆ ಹಚ್ಚೇ ಬಿಡ್ತಾವೆ. ಬೇಕಾದಂಗೆ ಭದ್ರವಾಗಿಟ್ಟೇನಂದ್ರು ತೂತು ಕೊರದರು ಅದನ್ನು ಬರ್ತಾವಲ್ಲಿ ಸೈನ್ಯ ಸೈನ್ಯ ತೊಗೊಂಡೇ ಬರ್ತದೆ. ಅದಂಗೆ ಒಬ್ಬರಿಗೆ ಸುದ್ದಿ ಹಾಕ್ತಿವಿ ಒಂದೇ ಇರ್ವಿ ಚಾಲು ಆಗ್ತದೆ. ಹಾಗೆ ವಾಸನೆಗಳು ಏನದಾವಲ್ಲ ಅದು ಭಾಳ ಕಠಿಣ. ಅವನು ಪೂರ್ಣ ನಾಶ ಮಾಡ್ಕೊ ಏನು. ಅದಕ್ಕಾಗಿ ನಿತ್ಯ ನಾವು ಇದರ ಅಭ್ಯಾಸದಾಗ ಕೊಡಬೇಕು. ವಾಸನ ನಾಶ ಮಾಡ್ಕೊಳ್ಳೋ ಅಭ್ಯಾಸ ಇದ ಶ್ರವಣ ಮನನ ನಿಧಿಧ್ಯಾಸನ, ಇದ ಸಾಧನ. ಅದಕ್ಕೆ ಬೇರೆ ಸಾಧನ ಇಲ್ಲೇ ಇಲ್ಲ. ಈ ಇದನ್ನು ಅಭ್ಯಾಸ ಮಾಡದ ಹೊರತು ವಾಸನ ನಾಶ ಆಗೋದಿಲ್ಲ. ವಾಸನ ನಾಶ ಆಗದ ಹೊರತು ನಿನಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಆಗುವುದಿಲ್ಲ. ಎಲ್ಲ ಮಹಾತ್ಮರು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಮಾಡಿ ಭೋಗ ವಾಸನೆಗಳನ್ನು ನಾಶ ಮಾಡಿಕೊಂಡು ಅದರ ಅನುಭವ ಮಾಡಿಕೊಂಡ. ಅದಕ್ಕೆ ಎಲ್ಲರೂ ಅದನ್ನು ಮಾಡ್ರಿಪ್ಪ, ಶ್ರವಣ ಬಿಡಬೇಡ್ರಿ, ಕೇಳೋದು ಬಿಡು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಮನಮುಟ್ಟಿ ಶ್ರವಣ ಮಾಡು, ಅದನ್ನು ನೆನಪಿಟ್ಟುಕೊಂಡು ಮನನ ಮಾಡು. ಅದ ಅಭ್ಯಾಸ ಮುಂದುವರ್ಸ ಗಟ್ಟಿ ಆಕೈತಿ. ನಿನಗೆ ಗಟ್ಟಿ ಆದಾಗ ನಿನಗೆ ಸಮಾಧಿ ಸ್ಥಿತಿ ಅನುಭವ ಬರ್ತದೆ. ಅವಾಗ ಜ್ಞಾನೋದಯ ಆಕೈತಿ, ನೀ ಯಾರಿದ್ದೀನೋ ಅಂತ ಅನುಭವ ಆಕೈತಿ. ಅದೇ ಮನುಷ್ಯನ ಜನ್ಮದ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಇದ್ರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ದೊಡ್ಡ ಹಾನಿನು. ಎದಕ್ಕೆ ಬಂದೆ ಅನ್ನೋದಕ್ಕೆ ಹಂಗೆ ಬಂದಪ್ಪ, ಎದಕ್ಕೆ ಬಂದಪ್ಪ, ಹುಟ್ಟಿದ್ದೆ ಅದಕ್ಕೆ ನೀನು ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಮಾಡ್ಕೊಬೇಕು. ಬರೀ ಇಂದ್ರಿಯಗಳ ಮಜಾ ಮಾಡೋದ್ರಾಗ ಕಾಲ ಕಳಸತ್ವಾರೆ. ಅದು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನು ಮುಕ್ತಿ ಪಡೆಯಲಿ ಮನುಷ್ಯ ನೀನು ಅಂತ. ನಿಜವಾದದ್ದನ್ನು ತಿಳ್ಕೋರು. ಎಷ್ಟು ಹೇಳಿರೂ ಅದರ ಕಡೆ ಗಮನ ಇಲ್ಲ. ಮತ್ತು ಮೊದಲಿನ ಚಾಳಿಗೆ ಹೋಗ್ತದೆ, ಹಣಿಕೆ ಹಾಕೊಂಡು ಬಿಡುವಾಗ. ಈ ಎಚ್ಚರಿಕೆ ಅವಸ್ಥೆಗೆ ಬಂದಿಂದ ಯಾರಿಗೂ ಪೀಡ ಕೊಡದಂಗೆ ನಡ್ಕೊಳಕ್ಕೆ ಕಲಿಬೇಕು. ಯಾರಿಗಾರ ಏನಾರ ಮಾಡಿದೆ ಅಂದ್ರೆ ಅದು ಬೆನ್ನು ಹತ್ತೈತಿ. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯ ಗಾಲಿ ಹಿಂಬಾಲಿಸುವಂತೆ ನೀನು ಮಾಡಿದಂಥ ಪೀಡ ಪಾಪ ಅದು ನಿನ್ನ ಬೆನ್ನು ಹತ್ತೈತಿ. ಮಾಡಿದಾಗ ಬರ್ತೈತಿ ನಿನಗೆ. ಮಾಡೋಲ್ಲೇ ಏನು ನನಗೆ ಯಾಕೆ ಹಿಂಗೆ ಹಾಕಾವು ಅಂತಂದ್ರೆ ಮಾಡಿ ಅಲ್ಲಿ ಇಲ್ರಿ, ನಾ ಏನು ಮಾಡೋಲ್ಲ, ನನಗೆ ಯಾಕೆ ಹಿಂಗೆ ಹಾಕಾವು, ಮಾಡೋಲ್ಲೇ ಕಾರಣ ಇಲ್ಲೇ ಕಾರ್ಯ ಘಟಿಸೋದನೇ ಇಲ್ಲ. ಮಾಡಿ ಅಲ್ಲಿ ನಿನಗೆ ಗೊತ್ತಿಲ್ಲ ಹಿಂದಿನ ಜನ್ಮದಾಗ ಏನೇನು ಮಾಡಿವು ನೀನು ಕಂತ್ರಾಟ. ಈ ಉಳೆ ಸುದ್ದೊಳವ ನಾವು ಮಾತಾಡ್ತೀವಿ. ಏನಿಲ್ರಿ, ಎಲ್ಲ ಬಿಟ್ಟೇವ್ರು ನಾವು. ಈಗೇನು ಮಾಡ್ತೀಯಲ್ಲ ಅದು ಮುಂದೆ ಬರ್ತೈತಿ. ಹಿಂದೆ ಮಾಡಿದ್ದನ್ನು ನೀವು ಊಟ ಮಾಡಕ್ಕೆ ಹಿಂದಿನ ಸಾಲ ಬಾಕಿ ಐತೆ ಅದ. ಅದಿಲ್ಲ, ಸುಮ್ಮನೆ ಅನುಭವಿಸೋದು ಒಂದೇ ಅದಕ್ಕೆ ದಾರಿ, ಬೇರೆ ಪರಿಹಾರ ಇಲ್ಲ. ಮಾಡಿದ್ದನ್ನು ಬಿಟ್ಟು ಬಾನ ಹೆಂಗೆ ಹೊಳೆ ತಕ್ಕೊಳಕ್ಕೆ ಬರೋದಿಲ್ಲ. ಮಾಡಿದ ಕರ್ಮ ಊಟ ಮಾಡೋದು ಒಂದೇ ನಮ್ಮ ಕೆಲಸ. ಇದು ಎಲ್ಲಿ ಮಠ ಅಂದ್ರೆ ನಿಮ್ಮ ಸ್ವರೂಪದ ಎಚ್ಚರ ಆಗೋ ಮಠ. ಅವ್ನು ಮಾಡ್ತಾನೆ, ಗೊತ್ತಿಲ್ಲ ವಿಚಾರ ಇಲ್ಲ ಮಾಡ್ತಾನೆ, ಅದರ ಅನುಭವಿಸ್ಬೇಕು. ವಿಷಯದ ಆಶಯ ಸಂಬಂಧ ಮಾಡ್ತೀವಿಲ್ಲ, ಏನೆಲ್ಲ ಕೃತಿಗಳನ್ನು ಮಾಡ್ತೀವಲ್ಲ, ಅದಕ್ಕೆ ಅದನ್ನು ಅನುಭವಿಸ್ಬೇಕಾಗೈತಿ.
ನಮ್ಗೆ ಏನೇನದಾವು ಯಾರಿಗೂ ಗೊತ್ತಾಗ ಗಹನವಾದದ್ದು ಅದಾವು ಕರ್ಮಗಳು ಎಂತೆಂಥವು ಅದಾವು. ಕರ್ಮನೋ ಗಹನ ಆಗತಿ. ಯಾರ್ಯಾರು ಏನೇನು ಮಾಡಿರ್ತೀವೋ ಅದು ತಿಳ್ಕೊಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಅನುಭವಿಸುವಾಗ ಗೊತ್ತಾಗೋದು ಅದಕ್ಕೆ ಮಾಡಿದ್ದಿಪ್ಪ ಅಂದಾಗ ಇದು ಬಂತು ನಮ್ಗೆ ಬರತೈತಿ ನಿನಗದ. ಎಲ್ಲಿ ಅಡ್ಕೊಂಡ್ರು ತಪ್ಪಿಸ್ಕೊಳಕ್ಕಾಗೋದಿಲ್ಲ ನಿನಗೆ. ದೇವ್ರ ದಿಂಡ್ರಿ ನಡ್ಕೊಂಡ್ರು ಏನು ಮಾಡಿದ್ರು ಏನು ಮಾಡೋದು? ನೀವು ಮಾಡಿದ ಕರ್ಮ. ತಕದೀರ್ ಗಾಂಡು ಹೋಯ್ತು ಪಾಂಡಕ್ಕೆ ಹಾಕಣ್ಣ ಅಂತ. ದೇವ್ರು ಏನು ಮಾಡೋದು? ಯಾಕ್ರಿ ಎಷ್ಟು ನಡ್ಕೋತಾನಪ್ಪ, ಎಷ್ಟು ಅಭಿಷೇಕ ಮಾಡೋದು, ಏನು ಮಾಡೋದು? ಹೋಗತ್ತಿನ ಮಾಡಿದ ಕರ್ಮವನ್ನು ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಎಲ್ಲ ಕಲ್ಪಗಳು ಗತಿಸಿದ್ರು ಅದು ಬೆನ್ನು ಹತ್ತಿ ಸುಪ್ತ ರೀತಿಯೊಳಗೆ ಇರ್ತದೆ. ಈ ಜ್ಞಾನ ಆಗೋ ಮಟ ಇದು ಇರೋದನ್ನು ಯಾವಾಗ ನಿನ್ನ ಸ್ವರೂಪ ಜ್ಞಾನ ಮಾಡ್ಕೋತಿ ಯಾವಾಗ ನಿನಗೆ ಇದ್ರ ಸಂಬಂಧ ತಪ್ಪಬೇಕು. ಅನಾತ್ಮದ ಸಂಬಂಧ ಇಟ್ಕೊಂಡ ನೀ ಕರ್ಮಗಳನ್ನು ಅಲ್ಲದ್ದನ್ನು ನೀನಂತ ತಿಳ್ಕೊಂಡ ಕರ್ಮಗಳನ್ನು ಮಾಡಿ ನೀ ಅಲ್ಲದ್ದನ್ನು ನೀನಂತ ತಿಳ್ಕೊಂಡ ಇದನ್ನು ನಾನು ಅಲ್ಲ ಅಂತ ತಿಳಿದು ನೀ ಯಾರೇನು ತಿಳುವಳಿಕೆ ಮಾಡ್ಕೊಂಡಾಗ ಇದು ಕರ್ಮದ ಕಾಟ ನಿನಗೆ ತಪ್ತತಿ. ಇದ ಜೀವಭಾವ. ಜೀವಭಾವ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಕರ್ಮದ ಕಾಟ. ಜೀವಭಾವ ನಾಶ ಆದ್ಮ್ಯಾಗ ನಿನ್ನ ನಿಜವನ್ನು ನೀ ತಿಳಿದ ಮ್ಯಾಗ ಯಾವ ಕರ್ಮದ ಕಾಟನೂ ನಿನಗೆ ಬರೋದಿಲ್ಲ. ನಿಜವನ್ನು ಅರಿದ ಯೋಗಿಗೆ ಯಾವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದ ಒಡಗೂಟ. ಯಾವ ಸಂಬಂಧ ಎಲ್ಲ ತಪ್ಪು ಹೋಗ್ಬಿಡ್ತದೆ. ಅದಕ್ಕೆ ನೀನು ಅಲ್ಲದರ ಸಂಬಂಧ ತಪ್ಪಿಸ್ಕೊ. ಸಂಬಂಧ ಹಚ್ಕೊಂಡು ಬಳಲಿಕತ್ತಿ. ನಿಂದ ನಿನಗೆ ಗೊತ್ತಿಲ್ಲದಕ್ಕೆ ನೀ ಅಲ್ಲದರ ಸಂಬಂಧ ಹಚ್ಕೊಂಡು ಒದ್ದಾಡ್ಲಿಕ್ಕತ್ತಿ. ತಾನಲ್ಲದನ್ನು ತಾನಂತ ತಿಳ್ಕೊಂಡದ್ದ ಜೀವ. ಯಾರು ಹೇಳಿದ್ರೆ ನಿನಗೆ ಇದು ನೀನಂತ ತಿಳ್ಕೊಂತ ನಿನ್ನ ಅಜ್ಞಾನದಿಂದ ಇದನ್ನ ಅಲ್ಲದನ್ನು ಹಿಡ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಅದನ್ನ ಜೀವ ಭಾವದಾಗಿದ್ದಾಗ ಇವೆಲ್ಲ ಘಟಿಸ್ತಾವು. ನಿನ್ನ ಭಾವದಾಗಿದ್ದಾಗ ಏನೂ ಮಾಡಿಲ್ಲ, ಯಾವ ಕರ್ಮಗಳು ಇಲ್ಲ ಅಲ್ಲಿ. ಅದಕ್ಕೆ ಈ ಅನ್ಯತಾ ತಿಳುವಳಿಕೆಯನ್ನು ಕಳ್ಕೊಯ್ದು ಅನ್ಯತಾ ತಿಳುವಳಿಕೆ ಒಳಗೆ ಏನೆಲ್ಲ ಮಾಡಿದ್ದು ಅದರ ಫಲ ಉಣ್ಬೇಕಾಕೈತಿ. ಅದು ಹೋಗೋ ಮಠ ಅನ್ಯತಾ ತಿಳುವಳಿಕೆಯನ್ನು ಕಳ್ಕೋದನ ಅಧ್ಯಾತ್ಮದ ಕೆಲಸ. ಈ ಅಧ್ಯಾಸ ನಿವಾರಣೆ. ನೀನು ಅಲ್ಲದ್ದನ್ನೆಲ್ಲ ಕೈ ಬಿಟ್ಟು ಉಳ್ಕೋದನ ಮುಕ್ತಿ. ಅಲ್ಲದ್ದನ್ನು ಹಿಡ್ಕೊಂಡು ಏನಾರು ಮಾಡ್ಕೋದಕ್ಕೆ ಹೋದ ನಿನಗೆ ಮಾತಾಡೋ ಬಂಧನನ ಗಟ್ಟಿ ಹಾಕೊಂಡು ಅದು ಮರಿಯೊಳಗೆ ಆಗೈತಿ ನಿನಗೆ ಎಲ್ಲ. ಇದು ಅನ್ಯತಾ ತಿಳುವಳಿಕೆ ಅಜ್ಞಾನದಿಂದ ಆಗೈತಿ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ಅಜ್ಞಾನ ಹೋತಂದ್ರೆ ಅನ್ಯತಾ ತಿಳುವಳಿಕೆನೂ ಹೋಗಿಬಿಡ್ತೈತಿ. ಅದಕ್ಕೆ ಮಾಡಿದಂಥ ಕರ್ಮಗಳ ಸಂಬಂಧನೂ ಎಲ್ಲ ತಪ್ಪು ಹೋಗಿಬಿಡ್ತಾನೆ. ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳು ಎಲ್ಲ ಅನ್ಯತಾ ತಿಳುವಳಿಕೆ ಒಳಗೆ ತಪ್ಪು ತಿಳುವಳಿಕೆ ಒಳಗೆ ಆಗ್ಯಾವಲ್ಲ. ನಿನ್ನ ಮ್ಯಾಗಾರ ಸರಿಯಾದ ತಿಳುವಳಿಕೆ ಮಾಡ್ಕೊ. ಯಥಾರ್ಥ ಜ್ಞಾನ ಸರಿಯಾದ ತಿಳುವಳಿಕೆ ಅಂದ್ರೆ ಯಥಾರ್ಥ ಜ್ಞಾನ ಮಾಡ್ಕೊ. ಇದ್ದಂಗೆ ನೀ ಉಳ್ಕೊಂಡೆ ಅಂದರೆ ನೀನು ಗದ್ದಲ ಎಲ್ಲ ತಪ್ಪಿ ಹೋಗ್ಬಿಡ್ತೈತಿ. ನಾವು ಹೆಂಗದೇವು ಹಂಗೆ ತಿಳ್ಕೊಂಡಿಲ್ಲ. ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡೇವಿ. ಏನಾರು ತಿಳ್ಕೊತ ಹೊಂಟೀವಿ. ಅದಕ್ಕೆ ಯದ್ವಾ ತದ್ವಾ ನಡೆದೈತಿ ಇದೆಲ್ಲ ವ್ಯವಹಾರ. ಮನುಷ್ಯನ ಜನ್ಮಕ್ಕೆ ಬಂದಾಗ ಯಥಾರ್ಥ ಜ್ಞಾನ ಮಾಡ್ಕೊಳಕ್ಕೆ ಸರಿಯಾದ ತಿಳುವಳಿಕೆ ಮಾಡ್ಕೊ. ಮಹಾತ್ಮರು ಎಚ್ಚರಿಕೆ ಕೊಟ್ಟಾಗ ಮೊದಲ ಕೆಲಸ ಎಲ್ಲ ಕೆಲಸ ಬಿಟ್ಟು ನೀ ಯಾರದೇನೋ ಜ್ಞಾನವನ್ನು ಮಾಡ್ಕೊ. ಅವಾಗ ನಿನಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಅನ್ನೋದು ಹೊಳಿತಿದ್ ನಿನಗೆ. ಅದನ್ನು ಹಚ್ಕೊಂಡು ಸುಳ್ಳು ಬಳಲ್ತಿದಿ. ಇಲ್ಲದನ್ನು ಇದು ನಾನಾ ಇದು ಅಂತ ತಿಳ್ಕೊಂಡು ದೇಹ ನಾನಂತ ಇಟ್ಕೊಂಡು ಕುಂತಿಯಲ್ಲ, ಸಂಬಂಧ ಇದನ್ನು ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ನಾನಂತ ತಿಳ್ಕೊಂಡೆ. ಅದೇನು ಬಂದು ನಾನು ಹಿಡ್ಕೋ ನೀ ಅಂತ ಹೇಳಿಲ್ಲ ನಿನಗೆ. ಅವುಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ನಾನು ಅಂತ ತಿಳ್ಕೊಂಡು ವ್ಯವಹಾರ ನಡೆಸಿ ಇನ್ನು ಮೆಗರ ಎಚ್ಚರಾಗಿನ ಯಾವುದು ನೀನು ಯಾವುದು ನೀನಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೋ. ಮನುಜ ಕುಲದ ಜನನದ ಲಾಭ ಎದರೊಳಗೈತಂದ್ರೆ ನಿಜವಾದ ನಾನು ಯಾರು ಅನ್ನೋದನ್ನು ತಿಳ್ಕೋದು. ಅಂದಾಗ ಇದನ್ನು ನೀನು ಮುಕ್ತಿ. ನಿನಗೆ ನಿನ್ನ ನಿಜದ ತಿಳುವಳಿಕೆಯನ್ನು ನೀನು ಮಾಡಿಕೊಂಡಾಗ ನೀನು ಮುಕ್ತ ಇದಿ. ನಿನಗೆ ಬಂಧನ ಇಲ್ಲ ಅನ್ನೋದು ಹೊಳಿತೈತಿ. ಬಂಧನ ಯಾರಿಗೆ? ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡಾಗ ಹೋದ್ರೆ ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ಬಂಧನ ಇಲ್ಲೈತಿ. ಅದಕ್ಕೆ ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನೀನೇ ಮುಕ್ತ ಇದೀನಿ. ಹೊಸದಾಗಿ ಮುಕ್ತ ಆಗ್ಬೇಕಾಗಿಲ್ಲ. ನಿನಗೆ ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ನೀನಂತ ತಿಳ್ಕೊಂಡು ನನಗೆ ಬಂಧನ ಐತಿ, ನಾನು ಜೀವಿ ಇದ್ದೀನಿ, ನಾನು ಅದನ್ನು ಮಾಡಾವ ಉಣ್ಣಾವ ಇದರಂತೆ ಅನುಭವಿಸವ ಅಂತ ತಿಳ್ಕೊಂಡು ಕುಂತೀನಿ. ಉಣ್ಣಾವ ಯಾರು, ಮಾಡಾವ ಯಾರು, ನೀ ಯಾರು ನೋಡ್ಕೊಳ್ಳೋ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ. ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನು ತಿಳ್ಕೊಂಡು ಮುಕ್ತ ಆಗಕ್ಕೆ ಬರ್ತೈತೆ. ನಾವು ಮುಕ್ತ ಇದೆ ಅನ್ನೋದು ಅನುಭವ ಬರ್ತೈತೆ ನಿನಗೆ.
ನಿನ್ನ ನಿಜದ ಎಚ್ಚರ ನಿನಗೆ ಆತಂದ್ರೆ ನೀ ಹೊಸದಾಗಿನೂ ಮುಕ್ತ ಆಗ್ಬೇಕಾಗಿಲ್ಲ. ನೀ ಎಷ್ಟು ಜನ್ಮ ಇದು ನಾನು ನಂದು ಅಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನಿನ್ನ ಬೇರೆ ಅದ ಬೇರೆ ಐತಿ. ನಿನ್ನಲ್ಲಿ ಇದನ್ನು ಆರೋಪ ಮಾಡ್ಕೊಂಡು ಕುಂತೀವಿ. ಈ ಆರೋಪಿತ ಭಾವ ತೆಗೆದುಹಾಕು ವಿಚಾರದಿಂದ. ಆ ವಿಚಾರ ಇಲ್ಲದಕ್ಕೆ ಇದನ್ನು ನಂದು ಅಂತ ತಿಳ್ಕೊಂಡು ಕೂತೀವಿ. ವಿಚಾರ ಮಾಡಿ ನೋಡಿದ್ರೆ ಯಾವುದೂ ನಿಂದಲ್ಲ, ಇದು ನೀನು ಅಲ್ಲ, ನಿನ್ನದೂ ಅಲ್ಲ ಅಂತ. ಇದನ್ನು ಬಿಟ್ಟಿರ್ತಿಲ್ಲ, ಒಂದು ಅವಸ್ಥೆ ಒಳಗೆ ತೋರಿದ್ದು ಮತ್ತೊಂದು ಅವಸ್ಥೆ ಒಳಗಿದಿಲ್ಲ. ಅದು ಇವೆಲ್ಲ ನಿದ್ದೆ ಗಾಡಿಗೆ ಹೋಗಿರ್ತಾವೆ. ನಿದ್ದೆದು ಅಜ್ಞಾನ, ಅದು ಅವಸ್ಥೆ ಸಹಿತ ನಿನಗಿಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ, ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ, ಅದಕ್ಕೆ ಆ ಜ್ಞಾನ ಸ್ಥಿತಿಯನ್ನು ನಾವು ಪಡ್ಕೋಬೇಕಾಗಿ. ಸಮಾಧಿ ಹೊಂದದ ಹೊರತಾಗಿ ನಾವು ಯಾರಿದ್ದೀವಿ ಅನ್ನೋದು ಖಾತ್ರಿ ಆಗೋದಿಲ್ಲ. ಅಲ್ಲಿ ಮಟ್ಟ ನಮ್ಗೆ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಅದಕ್ಕೆ ಅಭ್ಯಾಸ ಮಾಡಿ ಅದನ್ನು ಖಾತ್ರಿ ಮಾಡಿ ಸಮಾಧಿ ಸ್ಥಿತಿಯನ್ನು ಹೊಂದಿ ನೀವು ಯಾರಿದ್ದೀವಿ ಅನ್ನೋದ್ರ ಖಾತ್ರಿ ಮಾಡ್ಕೊ. ಪ್ರತಿಯೊಬ್ಬರೂ ನಾವು ಇದನ್ನು ಅಭ್ಯಾಸ ಮಾಡಿ ಅದನ್ನು ಖಾತ್ರಿ ಮಾಡಿಕೊಂಡಾಗ ಮುಕ್ತಿ. ಹಂಗೆ ಒಮ್ಗಿಲೆ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಕೆಲಸ ಆಗೋದಿಲ್ಲ. ಯಾಕ್ರಿ? ಶಾಸ್ತ್ರ ಹೇಳಿರ ಕೇಳಿರ ನಾನು ಹೇಳ್ತೇನೆ ನಾನು ಮುಕ್ತ ಆಗೋದಿಲ್ಲ. ನ ಪ್ರವಚನ ಏನು ಲಭ್ಯ, ಭಾಳಷ್ಟು ಹೇಳ್ತೇನೆ ಕೇಳ್ತೇನೆ ಅಂದರೂ ಆಗೋದಿಲ್ಲ. ನಿನಗೆ ಮನಸ್ಸಿನಾಗಿರ್ತಕ್ಕಂಥ ಎಲ್ಲ ಇವನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡಾಗ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕಿದೆ. ಏನು ಬರೀ ಮಾಹಿತಿ ಆತಿದ, ಹೇಳೋದು ಕೇಳೋದು, ಇದನ್ನು ಮಾಹಿತಿ ಮಾಡ್ಕೊಳ್ಳೋ ಸಂಬಂಧ. ಮಾಹಿತಿ ಮಾಡ್ಕೊಂಡಿಂದ ಅದನ್ನು ಸಾಧನದೊಳಗೆ ತೊಡಗಬೇಕು. ಅವಾಗ ನೀನು ಯಾವಾಗ ಅದು ಆಕೈತಿ. ಇದನ್ನೆಲ್ಲ ಕೆಲವು ಹೋಗ್ಬೇಕಲ್ಲ. ಯಾಕ್ರಿ? ವಿಚಾರದಿಂದ ಇವನ್ನೆಲ್ಲ ತ್ಯಾಗ ಮಾಡಿದ ವೈರಾಗ್ಯ ಇಲ್ಲದ ಹೊರತಾಗಿ ತ್ಯಾಗ ಮಾಡದ ಹೊರತಿದ ಅನುಭವಕ್ಕೆ ಬರೋದಿಲ್ಲ. ನಾವು ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡೇ ಹೇಳೋದು ಕೇಳೋದು ಮಾಡ್ತೇವೆ. ಎಲ್ಲಿ ಆಗ್ಬೇಕ್ರಿ? ನಾವು ಮಂದಾರ ಬಿಟ್ಟೇವನು ಒಂದು ಚಟ ಬಿಡೋ ಕಿಮ್ಮತ್ತಿಲ್ಲ. ಜ್ಞಾನದ ಮಾತು ಮಾತಾಡ್ತೇವೆ, ಹೌದಿಲ್ಲ? ಒಂದು ನಿನ್ನೆ ಮೊನ್ನೆ ಕಲಿತ ಚಟ ಬಿಡೋ ಕಿಮ್ಮತ್ತಿಲ್ಲ. ನಮಗೆ ಜನ್ಮಾಂತರ ಬಂದ ಚಟ, ಹೃದಯಗತವಾದಂಥ ಚಟಗಳೇನದಾವಲ್ಲ, ವಾಸನ ಹೋಗ್ಯಾವ ನಾವು. ನಾಲಿಗೆ ಚಟದ ವಾಸನ, ಕಿವಿ ಚಟದ ವಾಸನ, ಕಣ್ಣಿನ ರೂಪದ ವಾಸನ, ಮೂಗಿನ ವಾಸನ ಸುವಾಸನೆ, ಆ ಚರ್ಮದ ವಾಸನ. ಎಲ್ಲ ವಾಸನೆಗಿಂತ ಚರ್ಮದ ವಾಸನ ಭಾಳ ಕಠಿಣ, ಅದು ಪ್ರಬಲ ಐತಿ. ಏನು ಪಶು ಪಕ್ಷಿಗಳಲ್ಲಿ ಇನ್ನೂ ಅದು ನಿಯಮಿತನದಿಂದ ಐತೈತಿ. ಮನುಷ್ಯನ ಜನ್ಮದಲ್ಲಿ ಎಲ್ಲ ಈ ಅನಿಯಮಿತನದಿಂದ ನಡೀತೈತೆ. ಅದು ಚರ್ಮದ ವಾಸನ. ಯಾವ ವಾಸನ ಹೋದರೂ ಅದು ಕೌದಿ ಕುಸ್ತಿ ವಾಸನ ಹೋಗಲ್ಲ ಅಂತಿದ್ರು. ಅದು ಭಾಳ ಕಠಿಣ. ಅದು ಎಂಥವನ್ನಾದರೂ ತೆಗೆದುಕೊಂಡದ್ದು ತಲ್ಲಿಕ್ಕೆ ಬುಡಮೇಲೆ ಮಾಡ್ತದೆ. ನಾನು ಶಾಸ್ತ್ರ ಹೇಳ್ತೀನಿ ಕೇಳ್ದೆ ಬಿಡ್ತತೆ ಅಂತ ಹೇಳ್ತೀನಿ. ಇನ್ನು ಭಾಳ ಕಠಿಣ ಐತಿ ಮಾತಾಡಕ್ಕೆ. ಮಾತಿನದ್ರೊಳಗೆಲ್ಲ ಐತಿ ಶಾನ್ಯಾರು ಭಾಳ. ಯಾಕೆ ಭಾಳ ಶಾನ್ಯಪ್ಪ ಅಂತ ಶುಚಿವೀರ ಸಾಧುಗಳು ಅಂತಾರೆ ವಚನದೊಳಗೆಲ್ಲ. ಅಂಥ ಸಂದರ್ಭ ಬಂದಾಗ, ಅಂಥ ಪ್ರಸಂಗ ಬಂದಾಗ ಅವಾಗ ಗೊತ್ತಾಗೋದು ನಿನಗೆ. ವರಿಗೆ ಹೆಚ್ಚಿದಾಗ ಗೊತ್ತಾಗೋದು. ಸಾನಿಗೆ ಹಾಕಿರೋ ಒಂದು ಉಳಿದಿಲ್ಲ ಅಂತಿದ್ರು ಅಜ್ಜವ್ರು. ಸಾನಿಗೆ ಹಾಕಿದ್ರೆ ಒಂದು ಉಳಿದಿಲ್ಲ ಇದ್ರಾಗ. ಯಾರಿದ್ರಿ ಅಂಥವ್ರು ಅಂತ ಪಸಿಗೆ ಬೀಳ ಇದ್ದಾವೆ ಅವನ ಹೇಳಿ. ತಡೆಯಲಿಕ್ಕೆ ಬಾಯಿ ತೆಗಿತಿ, ಹೌದಿಲ್ಲ? ಅಂಥ ಪ್ರಸಂಗ ಬಂದಾಗ, ವಿಕಾರ ಆಗುವಂಥ ಪ್ರಸಂಗ ಬಂದಾಗ ಪಸಿಗೆ ಬೀಳ್ತಿ ಇಲ್ಲ. ಬರೀ ಒಗ್ಗರಣೆ ವಾಸನ ನೋಡಿದ ಕೂಡಲೇ ಎಲ್ಲಿ ಐತಪ್ಪ ಇದು ನಾವು ತೊಗೊಂಬರೈತಿ. ವಾಸನ ಯಾಕ್ರಿ? ವಾಸನೆ ಎಲ್ಲಿ ಬರ್ತೈತಿ ಅಂತ ತಡೆಯಲಿಕ್ಕೆ ಬರ್ತಾವೆ. ವಾಸನ ಬಡದು ಎಲ್ಲಿ ಬರಾಗ್ತೈತಿ ಇದು ವಾಸನೆ? ಒಳ್ಳೆಯಲ್ಲೇ ಹೋಗೋದು ನಡಿಪ, ಅದು ಚಲೋ ಇರ್ಬೇಕು ಅಂತೈತಿ. ಒಮ್ಮೆ ಅದ್ರ ಸಿಮಿ ಹೆಚ್ಚಿ ಅಂದ್ರೆ ಬಿಡೋದಿಲ್ಲ, ನೀ ಅಲ್ಲೇ ಹೋಗ್ತೈತಿ ಒಳ್ಳೆ, ಹೌದಿಲ್ಲ? ಹಂಗೆ ಒಮ್ಮೆ ಇದರ ಸಿಮಿ ತೊಗೊಂತ ಅಂದ್ರೆ ಬಿಡುದನೇ ಇಲ್ಲಿ, ಇಲ್ಲಿಂದ ಬಿಟ್ಟು ಹೋಗಕ್ಕೆ ಒಲ್ಲಿ ಅಂತ ಹೇಳ್ತಾಗಿ. ವಿಷಯದ ವ್ಯಾಮೋಹಕ್ಕೆ ಬಿಟ್ಟೇವಿ, ಹೆಂಗೆ ಹೋಗ್ಲಿ ಅಂತ. ಅದು ಹೇಳ್ತಾರಲ್ಲ, ಯಮನೂರಿಗೆ ಬಂದು ನಾಯಿ ಹೊಳ್ಳಿ ಹೋಗಲ್ಲ ಅಂತ, ಪಡೇಶ್ವರಕ್ಕೆ ಬಂದು ಗಂಡು ಹೊಳ್ಳಿ ಹೋಗೋದಿಲ್ಲ ಅಂತ. ಪಡೇಶ್ವರ ಅಂದ್ರೆ ನಾಟಕ ಕಂಪ್ನಿ ಅವು. ಅಲ್ಲಿ ಚಿಮನಾನ ಬೆನ್ನು ಹತ್ತಿ ಅಡ್ಡಾಡೋದು, ಹೌದಿಲ್ಲ? ಇವು ನಾಯಿ ಯಮನೂರಾಗ ಅಲ್ಲಿ ಬ್ಯಾಟಿ ಮಾಡೋದು ದಿನ ಇದ್ದೇ ಇರ್ತಾವೆ. ಯಾವಾರ ಬಂದದ್ದು ಅಲ್ಲಿ ಒಂದು ಇದೈತಲ್ಲ, ಅಲ್ಲಿ ಯಮನೂರು ಬ್ಯಾಟಿ ಮಾಡೋದು, ಕೋಳಿ ಕುರಿ ಬ್ಯಾಟಿ ಮಾಡ್ತಿರ್ತಾವೆ. ಮತ್ತು ಅಲ್ಲಿ ಯಾಕೆ ಹೊಕ್ಕಾವು ಅದನ್ನು ಬಿಟ್ಟು? ಹಂಗಾಕೈತಿ ನಮ್ಮದು. ಯಮನೂರಿಗೆ ಬಂದು ನಾಯಿ ಬಂದಂಗೆ ಏನು ಬೆನ್ನು ಹತ್ತಿಬಿಟ್ಟೇವಿ, ಇದ್ರ ಬೆನ್ನು ಹತ್ತಿಬಿಟ್ಟು. ಇದು ಭವಕ್ಕೆ ಯಾಕೆ ಬಂದಿದೆ? ಬೆನ್ನು ಹತ್ತಿ, ವಾಸನೆಗಳು ಬೆನ್ನು ಹತ್ತಿ. ಇದರಿಂದ ಬಿಡುಗಡೆ ಆಗೋದು. ನಿನ್ನ ಎಲ್ಲಿಂದ ಬಂದು ಯಾರು ನೀನು ಅನ್ನೋದು ಖಬರ್ ಇಲ್ಲಲ್ಲೋ ನಿನಗೆ. ಇದ್ರ ಬೆನ್ನು ಹತ್ತಿ, ವಿಷಯಗಳ ಬೆನ್ನು ಹತ್ತಿ ಇಲ್ಲಿ ಸುಳಿದಾಡಕತ್ತಿ ಅಲ್ಲೋ ನಿನಗೆ.
ಇನ್ನೂ ಎಷ್ಟು ದಿನ ಇರಾಮ ಇದ್ರಾಗ. ಹಿಂಗೆ ಅನುಲಿ ಹೊಂದ್ಕೊಂತ ಇರ್ಬೇಕಂದ್ರೆ ಇರು, ಯಾರು ಬೇಡ ಅಂತ. ಇದನ್ನೆಲ್ಲ ವಾಸನೆ ನಾಶ ಮಾಡಿಕೊಂಡಾಗ ನಿನ್ನ ನಿಜದ ಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತೈತಿ ನಿನಗೆ. ಹಂಗೆ ಆಗೋದಿಲ್ಲ ಇದು. ಅದಕ್ಕಾಗಿ ಪ್ರಯತ್ನ ಬೇಕಾಕೈತಿ, ನಿರಂತರ ಪ್ರಯತ್ನ ಮಾಡಿದಾಗ ಬರ್ತೈತಿ. ಇದು ಸಾಧ್ಯನೇ ಇಲ್ಲ. ನಿರಂತರ ಅಭ್ಯಾಸಗತ ಬೇಕಿದಕ್ಕೆ. ನಾವು ಹೇಳೋದು ಕೇಳೋದು ಮಾಡಿಬಿಟ್ರೆ ಮುಗಿದು ಹೋಗ್ತಾವ. ಒಂದು ತಾಸು ಮಾಡಿಬಿಟ್ರೆ ಮುಗೀತು ನಮ್ಮ ಕೆಲಸ. ಮತ್ತು ಉಳ್ಕಿತ ಏನು ಚಾಲು ಹೋಗೈತಿ ನಿಂದು ಬಿಟ್ಟು ಕೂಡಲೇ ಏನು ಮಾಡ್ತೀಯ? ಮತ್ತು ಅದ ಚಾಳಿನ ಹೌದಿಲ್ಲ, ಅದನ್ನು ಮಾಡ್ತಿಲ್ಲ. ಅದಕ್ಕೆ ಇದನ್ನು ಕೇಳ್ಕೊಂಡು ಹೆಂಗೆ ನಡ್ಬೇಕು, ನಾವಿಲ್ಲಿ ನಡ್ಕೋಬೇಕು, ಇದನ್ನು ತಿಳ್ಕೊಂಡಿದ್ದ ಅಂತ ಅದರ ಅಭ್ಯಾಸ ಒಳಗೆ ನಡಿಬೇಕು ನೋಡ್ರಿ. ಅಲಿಪ್ತ ಆಗಿದ್ದ ನಾವು ನಮ್ಮ ಕೆಲಸ ಮಾಡ್ಕೋಬೇಕು. ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನು ಬೇಕಾ ಅದು ಬಂದೈತೆ. ಅದರಿಂದ ಅದನ್ನು ಹಚ್ಕೊಳ್ದಂಗೆ ಮಾಡಬೇಕು. ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ ಅಂದಾಗ ಹಂಗೆ ಇಲ್ಲಿ ಇರಬೇಕು. ಏನು ಪ್ರಾರಬ್ಧಕ್ಕೆ ಅನುಸಾರ ಇಲ್ಲಿ ಹಂಗೆ ಏನಾರು ಇರಲಿ, ಬಡತನ ಇರಲಿ, ಸೇರಿತನ ಇರಲಿ, ಅದಕ್ಕೆ ಶಾಶ್ವತವಾದದ್ದಲ್ಲ. ಹಿಂಗೆ ಕಾಯಂ ಇರ್ತೈತೆ ಅಂತೀರಿ ನೀವು. ಸೌಕರ್ಯಕ್ಕೆ ಎಲ್ಲ ಅನುಕೂಲ ಇರ್ತಾವಂತೀವಿ. ಮಕ್ಕಳು ಹೆಂಡ್ರು ಎಲ್ಲಿ ಹೋದವು ಏನಪ್ಪ, ಈಗ ನಾವು ಒಬ್ಬನಪ್ಪ, ಯಾರು ಹೇಳಿಲ್ಲ ನೋಡಿ, ಹೌದಿಲ್ಲ. ಮತ್ತು ಹೆಂಗೆ ಮಾಡ್ತೀವಿ ಅಂದ್ರೆ ಹೆಂಗೆ ನಡೀತೈತೆ ದೇವ್ರ ಮಾಡ್ಕೊಂಡು ತಿನ್ನೋದು ಯಾಕ್ರಿ? ಯಾರ ಕೊಟ್ರೆ ತಿಂತೇನೆ, ಇಲ್ಲ ಅಂದ್ರೆ ಇಲ್ಲಪ್ಪ, ಇಲ್ಲ ಮಾಡ್ಕೊಂಡು ತಿಂತೇನೆ ನೋಡಿ. ಬರ್ತೈತಿಲ್ಲ, ಎಂಥ ಪರಿಸ್ಥಿತಿ ಬರ್ತೈತಿ. ಎಷ್ಟು ದಿನ ಅನುಕೂಲ ಆಗಿರ್ತಾವ್ರಿ ಅವ ಮಕ್ಕಳು ಹೆಂಡ್ರು ಅನುಕೂಲ ಆಗಿರೋದು. ಈ ಶರೀರನ ನಿನಗೆ ಪ್ರತಿಕೂಲ ಆಗಿ ಚಲೋ ಆಕತ್ತ. ಅದಕ್ಕೆ ಮೊದಲು ನೀನು ನಿಜದ ಸ್ಥಿತಿಯನ್ನು ನೆನಪು ಮಾಡ್ಕೋ. ನೆನಪು ಮಾಡ್ಕೊಂಡು ಅದನ್ನು ಹೊಂದೋ ಪ್ರಯತ್ನವನ್ನು ಮಾಡು. ಯಾಕೆ ತಿರುಗ್ತಿ ಇದ್ರಾಗ? ಬೆನ್ನು ಹತ್ತಿದ್ರೆ ಬೆನ್ನು ಹತ್ತಿ ಅನುಲಿ ಉಂಡೇವಿಲ್ಲ. ಎಷ್ಟು ಇದ್ರ ಅನುಲಿ ಉಂಡ್ರು ಮತ್ತು ಇದ್ರಾಗ ಹಣಿಕೆ ಹಾಕ್ಬೇಕಂತೈತಿ. ಯಾಕೆ ಅಜ್ಞಾನ ಮುಸುಕಿಬಿಟ್ಟೈತಿ. ತಾ ಯಾರದೇನು ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡ್ಕೊಳ್ಳೋ ಅವ್ರ ಹತ್ರ ಹೋಗ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ, ಅಂತಹ ಗುರುಗಳ ಹತ್ರ ಹೋಗು. ಅವ್ರು ಎಚ್ಚರಗೊಳಿಸ್ತಾರೆ. ಅದನ್ನು ಯಾವ ಪ್ರಕಾರವಾಗಿ ಅದನ್ನು ಹೊಂದಬೇಕು ಅನ್ನೋದು ತಿಳುವಳಿಕೆ ಮಾಡಿಕೊಡ್ತಾರೆ. ನೀವು ಅದನ್ನು ಮಾಡಾಕ್ತಾ ಇರಲಿಲ್ಲ. ನಾವು ಬರೀ ಪುರುಷೊತ್ತಿಲ್ಲಿ ಬಿಡ್ರಿ ನಮ್ಗಂತ. ಸ್ವಲ್ಪ ಇದನ್ನು ಪುರುಷತ್ ಮಾಡ್ಕೊಂಡು ಆ ಕಡೆ ಲಕ್ಷ ಕೊಡ. ಅದನ್ನು ಕೇಳೋದಾರ ಮಾಡು. ಚಾಚು ತಪ್ಪದೆ ಇದನ್ನು ಒಂದೇ ದಿನ ಬಿಟ್ಟೆ ಅಂದ್ರೆ ಮತ್ತೆ ನಿನಗೆ ಬಂದು ಹೊಕ್ಬಿಡ್ತೈತೆ. ಅದು ಅನಾತ್ಮ ವಿಚಾರಗಳೆಲ್ಲ ಅವುಗಳ ಪ್ರಾಬಲ್ಯ ಭಾಳ ಐತಿ. ಅದಕ್ಕೆ ಇದನ್ನು ಬಿಡಬೇಡ್ರಿ ಅಂತ ಹೇಳಿದ್ದೆ. ಶ್ರವಣ ಮಾತ್ರ ತಪ್ಪಿಸ್ಕೋಬೇಡ್ರಿ ಅಂತ. ಏನು ಬೇಕಾದ ತಪ್ಪಿರು, ಇದನ್ನು ಕೇಳೋದು ಬಿಡಬೇಡ ನೀವು. ಇದು ಅಭ್ಯಾಸ ಅಂದಾಗ ಏನಾರು ಗಟ್ಟಿ ಆಕತಿದಿಲ್ಲ ಅಂದ್ರೆ ಆಗೋದಿಲ್ಲ. ಅನಾತ್ಮ ವಿಚಾರ ಹೊಕ್ತೆ ಅಂದ್ರೆ ನಿನಗೆ ಸನೇಕ್ ಬರ್ಕೊಡೋದಿಲ್ಲ. ಅದು ಮತ್ತೆ ಹೋಗು ನಳಪ ನೋಡೋಣ ಮತ್ತೊಂದಿನ. ಅಮಾಸೆ ಬರಲಿಲ್ಲ ಅಲ್ಲಿ ಮಠ, ಅಮಾಸೆಗೊಮ್ಮೆ ಹೋಗು. ಎಲ್ಲಿ ತಿಳಿಬೇಕು ನೀನು? ಯಾವಾಗಾರ ಒಂದಿನ ಬಂದು ಕುಂತ ಅದು ತಿಳಿಬೇಕು. ಇದಕ್ಕೆ ಹಗಲಿರುಳು ಅನ್ನೋದೇ ಇದರ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡೆದ್ರೆ ಏನಾರು ಹತ್ತತ್ತಿಲ್ಲ ಅಂದ್ರೆ ಹತ್ತೋದು ಭಾಳ ಕಠಿಣ ನೋಡ್ರಿಪ್ಪ. ಎಲ್ಲ ಹೇಳೈತೆ ಅಂತಿದ್ರು ಅವ್ರು, ಎಚ್ಚರಿಕೆ ಕೊಟ್ಟರು. ಅಂಥ ಅನುಭವಗಳು ಬಂದು ನಮಗೆಲ್ಲ ಇದನ್ನು ಎಚ್ಚರಿಕೆ ಕೊಟ್ಟಾರ. ಇದ್ರ ಲಾಭ ತಗೊಳ್ಳೋದು ನಮ್ಮ ಕೆಲಸ. ಪ್ರಯತ್ನ ಮಾಡಿದ್ರೆ ಆಕೈತಿ. ನೋಡೋಣ ಅನ್ಕೊಂತ ಇನ್ನೂ ಬರಲಿಲ್ಲ ಇನ್ನೂ ಅಂತ. ಅವಾಗ ಬಂದಾಗ ಏನು ಮಾಡೋದು ಆತಾಗಿಂದ? ಅಯ್ಯೋ ಯಪ್ಪ ಹೆಂಗೆ ಮಾಡಲಿ ಅಂತ. ದಾಳಿ ಬರೋಕ್ಕಿಂತ ಮೊದಲ ಈ ಕೆಲಸ ಮಾಡ್ಕೊ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ನನಗೇನು ಆಗೋಲ್ಲ ಅಂತ, ನನಗೆ ಯಾವ ರೋಗನೂ ಇಲ್ಲ, ನೀ ತಿಳ್ಕೊಂಡಿದ್ದಿ. ಹಾಡು ಕೋಳಿ ಪೀಳಿ ಹದ್ದು ಕೈಯೆಲ್ಲ ಹಿಡ್ಕೊಂಡು ಹೋದಂಗೆ ಮೃತ್ಯು ಯಾವಾಗ ಬರ್ತೈತೆ ಹೇಳಕ್ಕೆ ಬರ್ತದೆ. ಅಯ್ಯೋ ಏನು ಇಲ್ಲಿದೆ, ಹೆಂಗೆ ಹೋತಪ್ಪ ಇದು ಅಂತ ಹಿಂಗೆ ಹೇಳಲ್ಲೇ ಹೋಗಿಬಿಡ್ತೈತೆಲ್ಲ. ನಿಮಗೆ ಕೆಲಸ ಮಾಡ್ಕೋದವ್ರು ನೀಯಾ ಗಿಡದ ತಪ್ಪು, ನೀಯಾ ಜೀವರಾಶಿ. ನಿನ್ನ ಮೊದಲು ಎಚ್ಚರ ಆಗಿದ್ದಕ್ಕೆ ಯಾವ ಹೊತ್ತಿನಾಗ ಬರ್ತೈತೆ ಇದು. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಬಾಕಿ ಜನ್ಮದಾಗಿದ್ದ ಅವಕಾಶ ಇಲ್ಲ. ಏನೋ ಒಂದು ಅವಕಾಶ ಸಿಕ್ಕೈತೆ ನಿನಗೆ. ಅಂಥ ಮಾರ್ಗದರ್ಶನ, ಅಂಥ ಶರೀರ, ಮನುಷ್ಯನ ಶರೀರ ಬಂದ ತಿಳ್ಕೊಳ್ಳಿಕ್ಕೆ ಅರಿವಿನ ಜನ್ಮ. ಬಾಕಿದು ಯಾವ್ದಾರ ಜನ್ಮ ಅಂತಂದ್ರೆ ಇದು ಕತ್ಲದು. ಇದು ತಿಳ್ಕೊಳಕ್ಕೆ ಅವಕಾಶ ಇಲ್ಲ ಅಲ್ಲಿ. ಹಿಂಗೆ ಕತ್ತಲ್ದಾಗ ಏರಿಸ್ಕೊಂತ ಅಡ್ಡಾಡೋದಕ್ಕೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಮನುಷ್ಯನ ಜನ್ಮಕ್ಕೆ ಬಂದಾಗಿ ಲಾಭವನ್ನು ಮಾಡ್ಕೊ. ಮನುಷ್ಯ ಕುಲದ ಜನನದ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ತಮ್ಮನ್ನು ನಾವು ತಿಳ್ಕೊಳಕ್ಕೆ, ನಾವು ಯಾರಿದ್ದೇವೆ ಅನ್ನೋ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ನಾನೇ ದೇವರಿದ್ದೇನೆ, ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ, ಅರುವ ನಾನು, ಯಾವಾಗಲೂ ಇರುವ ನಾನು ಅನ್ನುವಂಥ ಜ್ಞಾನವನ್ನು ನಾವು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನಿರಂತರ ಮಾಡಬೇಕು. ಇದೇ ಮನುಷ್ಯನ ಜನ್ಮಕ್ಕೆ ಬಂದರೆ ಲಾಭ. ಬಾಕಿ ಏನು ಮಾಡಿದರೂ ಲಾಭ ಇಲ್ಲ.
ಬಿಡು. सकल साधु संत महाराज